ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ಕ್ಷೇತ್ರ ಬಳ್ಳಾರಿಯಾಗಿದೆ. ಬಳ್ಳಾರಿಯ ಕುರಿತಂತೆ ಅಲ್ಲಿರುವಂತಹ ಕಣದಲ್ಲಿರುವ ಅಭ್ಯರ್ಥಿಗಳ ಕುರಿತಂತೆ ನಿಮ್ಮ ಬೆಂಬಲ ಯಾರಿಗೆ, ಯಾವ ಪಕ್ಷಕ್ಕೆ ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ಕರೆ ಮಾಡಿ ನಮ್ಮ ಜೊತೆ ನೀವು ಹಂಚಿಕೊಳ್ಳಬಹುದು. ಯಾರೆಲ್ಲ ಮಾತಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅವರು ಜಿ ಕನ್ನಡ ನ್ಯೂಸ್ ಮಾಡ್ತಿರುವಂತಹ ಮೆಗಾ ಸರ್ವೆಯಲ್ಲೂ ಕೂಡ ಮಾತಾಡಬಹುದು. ರೈಟ್, ಇದೀಗ ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣಾ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀರಾಮುಲು ಅವರು ಕಣದಲ್ಲಿದ್ರೆ, ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಈಗ ಈ ಬಾರಿ ಕಣದಲ್ಲಿದ್ದಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಾನು ದಿವ್ಯಶ್ರೀ. ಬಳ್ಳಾರಿ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ. ಬಿಜೆಪಿಯಿಂದ ಶ್ರೀರಾಮುಲು ಅವರು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಕಣದಲ್ಲಿದ್ದಾರೆ. ಹಾಗಾಗಿ ಈ ಬಾರಿ ಆ ಭಾಗದ ಜನ ಯಾರಿಗೆ MP ಆಗಿ ಅಥವಾ ಸಂಸದರಾಗಿ ಆ ಸ್ಥಾನದಲ್ಲಿ ಕೂರಿಸ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಆಗಿರುವಂಥದ್ದು. ಈ ಬಾರಿ ಯಾರಾಗ್ತಾರೆ ಬಳ್ಳಾರಿ ಸಂಸದರು? ಶ್ರೀರಾಮುಲು ವರ್ಸಸ್ ತುಕಾರಾಮ್ ನಡುವಿನ ಬಿಗ್ ಫೈಟ್ಗೆ ಆ ಭಾಗದ ಮತದಾರರು ಸಾಕ್ಷಿಯಾಗಲಿದ್ದಾರೆ. ಬಳ್ಳಾರಿಯಲ್ಲಿ ಕಮಾಲ್ ಮಾಡ್ತಾರಾ ಶ್ರೀರಾಮುಲು? ಕಾದು ನೋಡಬೇಕು. ಯಾವ ಪಕ್ಷದ ಮೇಲೆ ಜನರ ಒಲವಿದೆ ಅದನ್ನು ಕೂಡ ಕಾದು ನೋಡಬೇಕು. ಜೂನ್ 4ರವರೆಗೂ ಫಲಿತಾಂಶದವರೆಗೆ ಕಾಯಬೇಕು. ಆದರೆ ಚುನಾವಣಾ ಅಖಾಡ ಅಂತೂ ರಂಗೇರಿದೆ. ಈ ಬಾರಿ ಗೆಲುವನ್ನ ಶತಾಯಗತಾಯ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ ಶ್ರೀರಾಮುಲು. ಇದೆಲ್ಲದರ ನಡುವೆ ತುಕಾರಾಮ್ ಅಂದ ಸಂದರ್ಭದಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದಂತಹ ಅನುಭವವನ್ನು ಪಡೆದುಕೊಂಡಂಥವರು. ಅಂದಾಜು 54-55 ವರ್ಷ ವಯಸ್ಸಾಗಿದೆ. ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ತುಕಾರಾಮ್ ಅವರು ಯಾವ ರೀತಿಯ ಫೈಟನ್ನು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಬಹಳ ಮುಖ್ಯವಾಗಿ ತುಕಾರಾಮ್ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಆರಂಭಿಕ ಹಂತದಿಂದಲೂ ನಾವು ನೋಡ್ತಾ ಹೋಗೋದಾದರೆ 93ರಿಂದ 2008ರವರೆಗೆ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸಿದಂಥ ಇವರು 2008ರಲ್ಲಿ 3 ಸಲ ಅಲ್ಲಿಂದ ಆರಂಭ ಆಗುತ್ತೆ ನೋಡಿ. ಸಂಡೂರಿನ ಶಾಸಕರಾಗಿ ಆಯ್ಕೆಯಾದಂತಹ ಕೀರ್ತಿ ಅವರದ್ದಾಗಿರುತ್ತೆ. ಮತ್ತು ಕಾಂಗ್ರೆಸ್ನಲ್ಲಿ ತಮ್ಮದೇ ಆದಂತಹ ಸಕ್ರಿಯವಾದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. 2018ರಿಂದ 19ರವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾಲಿಗೆ ನಿರ್ವಹಿಸಿದಂತಹ ಕೀರ್ತಿ ಅವರದ್ದು. ಹಾಗೆಯೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ಕಾಲ ಕಾಲಕ್ಕೂ ಲೋಕಾಯುಕ್ತಕ್ಕೆ ಆಸ್ತಿ ವಿವರವನ್ನು ತುಕಾರಾಮ್ ಅವರು ನೀಡ್ತಾ ಬಂದಿದ್ದಾರೆ. ಇದು ಮತ್ತೊಂದು ಅವರ ವಿಚಾರ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ಕ್ಷೇತ್ರ ಬಳ್ಳಾರಿಯಾಗಿದೆ. ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ, ಯಾರಿಗೆ ಅನ್ನೋದನ್ನ ಖಂಡಿತ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಮೊದಲನೇದಾಗಿ ಶಶಿಕುಮಾರ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮೇಡಮ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಮೇಡಮ್, ಕಪ್ಪಲಿ ಕ್ಷೇತ್ರ, ಕಪ್ಪಗಲ್ ಮೇಡಮ್, ಕಪ್ಪಗಲ್. ಓಕೆ, ಯಾರಿಗೆ ಈ ಬಾರಿ ನಿಮ್ಮ ಬೆಂಬಲ? ಶ್ರೀರಾಮುಲು ಸರ್ ಮೇಡಮ್. ಶ್ರೀರಾಮುಲು ಸಾಹೇಬ್ರಿಗೆ ಯಾಕೆ? ಹೌದು, ಇಲ್ಲ ಮೇಡಮ್, ಅವರೇ ನಮ್ಗೆ ಸ್ವಲ್ಪ ಅನುಕೂಲ ಇದ್ದಾರೆ ಮೇಡಮ್. ಓಕೆ, ಅವರು ಆಡಳಿತದಲ್ಲಿದ್ದಾಗ, ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಿದ್ರು ಅನ್ನುವಂತ ವಿಶ್ವಾಸ ಇದೆಯಾ? ಇದೆ ಮೇಡಮ್, 100% ಇದೆ. ಈಗ ತುಕಾರಾಮ್ ಸರ್ ನಮ್ಗೆ ಅಷ್ಟು ಇದಿಲ್ಲ ಮೇಡಮ್, ಮಾಹಿತಿ ಇಲ್ಲ. ಓಕೆ ಓಕೆ ಓಕೆ, ರೈಟ್. ಓಕೆ ಮೇಡಮ್, ಆಯ್ತಾ, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಅಂಜನಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಜನಪ್ಪ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮೇಡಮ್. ಕೂಡ್ಲಿಗಿ, ರೈಟ್. ಯಾರಿಗೆ ನಿಮ್ ಬೆಂಬಲ? ನಾವು ಬಿಜೆಪಿ ಮೇಡಮ್. ಹೌದಾ, ಯಾಕೆ? ನಾವು ರಾಮುಲು ಸರ್ ಅಭಿಮಾನಿ ಸರ್. ಹೌದಾ, ಯಾಕೆ ಶ್ರೀರಾಮುಲು ಅಲ್ಲಿ ಗೆಲ್ಬೇಕು ಈ ಬಾರಿ? ಈ ಬಾರಿ ದೇಶಕ್ಕೆ ಮೋದಿ, ಬಳ್ಳಾರಿಗೆ ರಾಮುಲು ಬೇಕಂತ ನಮ್ಮ ಇದೈತಿ. ಓಕೆ, ಈಗ ಸಂಸದರಾಗಿ ಆಯ್ಕೆ ಆದಮೇಲೆ ಅಂಜನಪ್ಪ ಅವರೇ, ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಶ್ರೀರಾಮುಲು ಅನ್ನುವಂಥ ವಿಶ್ವಾಸ ನಿಮಗಿದೆಯಾ? ನಮಗೆ ಇದೆ ಮೇಡಮ್, ಅವ್ರು ಸಾರು ಉಳಿಸ್ಕೋಬೇಕು ಅದನ್ನ. ಆಯ್ತು, ರೈಟ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಅಂಜನಪ್ಪ ಅಂತ ಕರೆ ಮಾಡಿದ್ರು. ದೇಶಕ್ಕೆ ಮೋದಿ ಬೇಕು, ಬಳ್ಳಾರಿಗೆ ಶ್ರೀರಾಮುಲು ಬೇಕು ಅಂತ ಹೇಳಿದ್ದಾರೆ. ಶ್ರೀರಾಮುಲು ಅಭಿಮಾನಿ ಅಂತ ಕೂಡ ಹೇಳ್ಕೊಂಡ್ರು. ರೈಟ್, ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಪದ್ಮಕಾಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಕಾಂತ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಹೊಸಪೇಟೆ, ವಿಜಯನಗರ ಮೇಡಮ್. ವಿಜಯನಗರ, ರೈಟ್ ಸರ್. ಹೇಳಿ, ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ತುಕಾರಾಮ್ ಮೇಡಮ್. ತುಕಾರಾಮ್ ಅವ್ರಿಗೆ ಯಾವ ಕಾರಣಕ್ಕೆ ಸರ್?
ಮೇಡಮ್ ಅವರು ಒಳ್ಳೆ ಒಂದು ವ್ಯಕ್ತಿ ಇದ್ದಾರೆ, ಹ್ಮ್ ಒಂದು ಒಳ್ಳೆ ಅಭಿವೃದ್ಧಿಗಳು ಮಾಡ್ತಾರೆ ಮೇಡಮ್. ಹಂಗಾಗಿ ಈ ತುಕಾರಾಮ್ ಅವರಿಗೆ ನಮಗೆ ತುಕಾರಾಮ್ ಅವರು ವರ್ಚಸ್ಸು ಕೂಡ ಬಹಳ ಚೆನ್ನಾಗಿದೆ, ರಾಜಕೀಯದಲ್ಲಿ ಸಕ್ರಿಯರಾಗಿದ್ದವರು. ಆದ್ರೆ ಇವರಿಗೆ ಗ್ಯಾರಂಟಿಗಳು ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಪದ್ಮಕಾಂತ್ ಅವರೇ? ಮೇಡಮ್ ಗ್ಯಾರಂಟಿ ಅದಕ್ಕೋಸ್ಕರ ನನ್ನ ಮತ ಹಾಕಂಗಿಲ್ಲ ಮೇಡಮ್. ಅವರು ಒಂದು ಒಳ್ಳೆ ವ್ಯಕ್ತಿ, ಒಂದು ಒಳ್ಳೆ ಎಜುಕೇಟೆಡ್ ಪರ್ಸನ್, ಹಂಗಾಗಿ ನಾವು ಅವ್ರನ್ನ ತಪ್ಪು. ಓಕೆ ಓಕೆ. ಅದ್ರ ಜೊತೆಗೆ ಈ ಕರ್ನಾಟಕ ಕಾಂಗ್ರೆಸ್ನ ಯೋಜನೆಗಳು ಅವರ ಗೆಲುವಿಗೆ ಸಹಕಾರ ನೀಡಬಹುದು ಅಂತ ಅನ್ಸುತ್ತಾ ಅಂತ ಕೇಳಿದೆ ನಾನು. ಇದು ನೀಡ್ಬೋದು ಮೇಡಮ್, ನೀಡ್ಬೋದು. ಆಯ್ತು ರೈಟ್. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುನಿಲ್ ಅವರೇ. ಮೇಡಮ್ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾನು ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಇವತ್ತು ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಾತಾಡೋಣ. ಬಳ್ಳಾರಿಲಿ ಶ್ರೀರಾಮುಲು ಅವರು ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ತುಕಾರಾಮ್ ಅವರು. ಹೌದು. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಶ್ರೀರಾಮುಲು ಅವರು ಗೆಲ್ತಾರೆ. ಯಾಕೆ ಗೆಲ್ತಾರೆ, ಹೇಗೆ ಗೆಲ್ತಾರೆ? ಇವಾಗ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವ್ರನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಈ ಹಿಂದೆ ಅವರಿಬ್ರು ಸಿಕ್ಕಾಪಟ್ಟೆ ಆತ್ಮೀಯರಾಗಿದ್ರು. ಅದರಿಂದಾಗಿ ಶ್ರೀರಾಮುಲು ಅವರೇ ಗೆಲ್ತಾರೆ. ಆರೋಗ್ಯ ಸಚಿವರಾಗಿನೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ರು. ಓಕೆ ಓಕೆ ರೈಟ್, ವೆರಿ ನೈಸ್. ಈಗ ಗೆದ್ದೇ ಗೆಲ್ತಾರೆ. ದೇಶಕ್ಕೆ ಮೋದಿ ಬೇಕಾಗಾದ್ರೆ? ಹೌದು, ಖಂಡಿತವಾಗ್ಲು. ಯಾಕೆ? ಮೋದಿ ಅವರು ಯಾವ್ದು ಒಂದು ಇದನ್ನು ತಪ್ಪು ಕೆಲಸ ಒಂದು ಇದು ಮಾಡಿಲ್ಲ ಮೇಡಮ್. ದೇಶಕ್ಕೋಸ್ಕರ ತುಂಬಾ ಒಳ್ಳೆ ಇದು ಮಾಡಿದ್ದಾರೆ. ಹಗರಣಗಳೇ ಆಗ್ಲಿ ಒಂದಾಗ್ಲಿ ಒಂದೇ ಒಂದು ಕಪ್ಚಿಕ್ಕೂ ಇಲ್ಲ ಅವ್ರಿಗೆ. ಹಾಗೆ ರೈಟ್. ಈಗ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅಂತ ಹೇಳಿದ್ರೆ ಗಳಸ್ಯ ಕಂಠಸ್ಯ, ಒಂದು ಆತ್ಮೀಯ ಸ್ನೇಹಿತರು. ಜೊತೆಗಿದ್ದವ್ರು ದೂರ ಆಗ್ಬಿಟ್ಟಿದ್ರೆ ಈಗ ಮತ್ತೆ ಜೊತೆ ಆಗಿದ್ದಾರೆ. ಒಂದ್ ರೀತಿ ಶಕ್ತಿ ಬಂದಂಗ ಆಗಿದೆ ಹಂಗಾದ್ರೆ ಬಿಜೆಪಿ. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ನೋಡ್ತಾ ಇದ್ದೀರಿ, ಸುನೀಲ್ ಅವರು ಕರೆ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿ ಸೇರ್ಕೊಂಡಿರೋದ್ರಿಂದಾಗಿ ಶ್ರೀರಾಮುಲು ಅವರಿಗೆ ಬಲ ಬಂದಂತಾಗಿದೆ, ಪಕ್ಷಕ್ಕೆ ಬಲ ಬಂದಂಗಾಗಿದೆ. ಹಾಗಾಗಿ ದೇಶಕ್ಕೆ ಮೋದಿ ಬೇಕು, ದೇಶದ ರಕ್ಷಣೆ ಆಗಬೇಕು. ಇತ್ತ ಕಡೆ ಬಳ್ಳಾರಿ ಅಂದಾಗ ಶ್ರೀರಾಮುಲು ಅವರು ಬರಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಶ್ರೀರಾಮುಲು ಅವರ ಬಗ್ಗೆ ಮಾತಾಡಲೇಬೇಕು ನೋಡಿ. ಆರೋಗ್ಯ ಸಚಿವರಾಗಿರ್ತಾರೆ, 108 ಬಂತು ನೋಡಿ, ಅದು ಇವರ ಅವಧಿಯಲ್ಲಿ ಬಂದಂಥದ್ದು. ಆರೋಗ್ಯ ಸಚಿವರಾಗಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ನುವಂಥ ಹೆಗ್ಗಳಿಕೆಯನ್ನು ಶ್ರೀರಾಮುಲು ಪಡೆದುಕೊಂಡಿದ್ದಾರೆ. ಮಂಗಳ ನಾಯ್ಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ ನಾಯ್ಕ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಹೂವಿನ ಹಡಗಲಿ. ಸರ್ ಹೇಳಿ, ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ರಾಮುಲು ಸರ್ ಮೇಡಮ್. ಶ್ರೀರಾಮುಲು ಅವ್ರಿಗೆ? ಹೌದು ಮೇಡಮ್. ಯಾಕೆ? ದೇಶಕ್ಕೆ ಮೋದಿ, ಬಳ್ಳಾರಿಗೆ ರಾಮುಲು ಸರ್. ಓಕೆ. ಸಂಸದರಾಗಿ ರಾಷ್ಟ್ರ ರಾಜಕಾರಣದತ್ತ ಶ್ರೀರಾಮುಲು ಅವ್ರು ಹೋಗ್ಬಿಟ್ರೆ ಕ್ಷೇತ್ರಕ್ಕೆ ಅನುದಾನ ತರ್ತಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ, ಆ ಭಾಗದ ಜನರ ಜೊತೆ ನಿಂತ್ಕೋತಾರೆ ಅಂತ ವಿಶ್ವಾಸ ಇದೆಯಾ? ಇದೆ ಮೇಡಮ್, ಇದೆ. ಏಕೆಂದ್ರೆ ಯಾವುದೇ ನಾಯಕ ಅಂದ್ರೂ ಪ್ಲಸ್ಸು ಮೈನಸ್ಸು ನೋಡಿರ್ತೀರಿ. ಕೆಲವು ಸತಿ ತುಂಬಾ ಕೈಗೆ ಸಿಕ್ಬಿಡ್ತಾರೆ, ಕೆಲವು ಸತಿ ಕಣ್ಣಿಗೆ ಕಾಣಿಸೋದಿಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲ ಇಲ್ಲ ಮೇಡಮ್, ಅವರು ಹಂಗೆ. ಆಯ್ತು ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬಸಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸಪ್ಪನವ್ರಿಗೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಸರ್ ಕಲೆ ಮಾಡ್ತಿದ್ದೀರಿ? ಬಳ್ಳಾರಿ ಗ್ರಾಮಾಂತರ ಮೇಡಮ್. ಬಳ್ಳಾರಿ ಗ್ರಾಮಾಂತರ. ರೈಟ್ ಸರ್, ಯಾರಿಗೆ ನಿಮ್ಮ ಬೆಂಬಲ? ಶ್ರೀರಾಮುಲು. ಶ್ರೀರಾಮುಲು. ಯಾವ ಕಾರಣಕ್ಕೆ ಸರ್? ಶ್ರೀರಾಮುಲು ನಮ್ಗೆ ಅಭಿಮಾನಿ ಮೇಡಮ್. ಅಭಿಮಾನಿ. ಓಕೆ. ರಾಷ್ಟ್ರ ರಾಜಕಾರಣದತ್ತ ಗಮನ ಹರಿಸಬೇಕು ಅಂತ ಈಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಶ್ರೀರಾಮುಲು ಅವರು. ಕ್ಷೇತ್ರಕ್ಕೆ ಕೇಂದ್ರದಿಂದ ಅನುದಾನ ತರ್ತಾರೆ, ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ, ತಮ್ಮ ವ್ಯಾಪ್ತಿಲಿ ಏನೆಲ್ಲ ಯೋಜನೆಗಳನ್ನ ಹಾಕೊಳ್ಬಹುದು, ಇದೆಲ್ಲ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಿಮ್ಗೆ? ವಿಶ್ವಾಸ ಇದೆ ಮೇಡಮ್. ಮೋದಿ ಅವರಿಂದ ಶ್ರೀರಾಮುಲು ಅವ್ರ ಗೆದ್ರೆ ಚೆನ್ನಾಗಿತ್ತಂತ. ನಮ್ಮ ಬಳ್ಳಾರಿಯಲ್ಲಿ ಇದು ಏರ್ಪೋರ್ಟ್ ಆಗುತ್ತಂತ. ಬಹಳಷ್ಟು ಅಭಿಮಾನಿಗಳನ್ನ ಶ್ರೀರಾಮುಲು ಅವ್ರಿಗೆ. ಯಾವ ಕಾರಣಕ್ಕೆ ಅಂತ? ಶ್ರೀರಾಮುಲು ಅಂದ್ರೆ ಒಂದು ಇದೆ ಮೇಡಮ್. ರೈಟ್. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಶ್ರೀರಾಮುಲು ಅವ್ರಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು. ನಾವು ಅವರ ಅಭಿಮಾನಿಗಳು ಅವ್ರು ಗೆಲ್ತಾರೆ ಎನ್ನುವಂಥ ವಿಶ್ವಾಸವನ್ನು ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಸ್ಪರ್ಧೆ ಮಾಡ್ತಿರುವಂಥದ್ದು, ಬಿಜೆಪಿಯಿಂದ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾ ಇದ್ದಾರೆ. ತುಕಾರಾಮ್ ಅಂದ ಸಂದರ್ಭದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದಾರೆ, ಓದ್ಕೊಂಡಿದ್ದಾರೆ, ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಹಾಗಾಗಿ ಇಂಥವರಿಗೆ ಮತ ನಡೆದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳ ನಡುವೆ ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಕಾರ್ಯವೈಖರಿಯನ್ನು ಅವರು ಹೊಂದಿದ್ದಾರೆ. ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೆ ಬಹಳಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶೇಖರ್ ಅವರೇ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಬಳ್ಳಾರಿ. ರೈಟ್. ಯಾರಿಗೆ ನಿಮ್ಮ ಬೆಂಬಲ? ಯಾವ ಕಾರಣಕ್ಕೆ ಬಿಜೆಪಿ? ದೇಶಕ್ಕೆ ಮೋದಿ ಬೇಕು, ಹಂಗಾಗಿ ಬಿಜೆಪಿಗೆ ಕ್ಷೇತ್ರದಲ್ಲಿ ಮತ ನೀಡ್ತೀರಿ ನೀವು. ಯಾರು ಕಂಟೆಸ್ಟ್ ಮಾಡ್ತಿರೋದು ಬಿಜೆಪಿಯಿಂದ? ಶ್ರೀರಾಮುಲು ಸಾಹೇಬ್ರು.
ಶ್ರೀರಾಮುಲು. ಶ್ರೀರಾಮುಲು, ರೈಟ್. ಸೊ ಅವ್ರಿಗೆ ಬೆಂಬಲ ಕೊಡ್ತೀರಿ ನೀವು? ಆಯ್ತು ರೀ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ದೇಶಕ್ಕೆ ಮೋದಿ ಬೇಕು, ಹಂಗೆ ಕ್ಯಾಂಡಿಡೇಟನ್ನು ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಆ ಮಟ್ಟಕ್ಕೆ ಮೋದಿ ಅನ್ನುವಂಥ ಅಲೆ ಈಗಲೂ ಸ್ವಲ್ಪ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ದೇಶಕ್ಕೆ ಮೋದಿ ಬೇಕು, ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಇದ್ದಾರೆ BJP ಅವ್ರಿಗೆ ನಾವು ಮತ ನೀಡ್ತೀವಿ ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವ್ರಿಗೆ. ಬಸವರಾಜ್ ಅವರೇ ನಮಸ್ಕಾರ. ಹಲೋ, ಎಲ್ಲಿಂದ ಸರ್ ಕರೆ ಮಾಡ್ತಾ ಇದ್ದೀರಿ? ಕೂಡ್ಲಿಗೆ ತಾಲೂಕು ಕೂಡ್ಲಿಗಿ. ಸರ್ ಅಲ್ಲೇನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್. ಮಾಲೂರಿಂದ. ಓಕೆ, ಯಾರಿಗೆ ನಿಮ್ಮ ಬೆಂಬಲ? ಬಿ ಶ್ರೀರಾಮುಲು. ಶ್ರೀರಾಮುಲು, ಯಾವ ಕಾರಣಕ್ಕೆ ಸರ್? ನಾವು ಅಭಿಮಾನಿ. ಅಭಿಮಾನಿ, ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳ ಅಪಾರ ಅಂತಲೇ ಹೇಳ್ಬೋದು. ಕರೆ ಮಾಡಿದವರ ಬಹುತೇಕರು ಅಭಿಮಾನಿಗಳೇ ಕರೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತುಕಾರಾಮ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಓದ್ಕೊಂಡಿದ್ದಾರೆ, ಕ್ಷೇತ್ರದ ಬಗ್ಗೆ ಆಳ ಅಗಲ ಗೊತ್ತು, ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆಗಳನ್ನು ಕೊಡುವಂತಹ ವಿಶ್ವಾಸ, ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ಅವರ ರಾಜಕೀಯ ಜೀವನವನ್ನು ನಾವು ನೋಡಬೇಕಾಗತ್ತೆ. ಅದನ್ನು ನೋಡೋಣ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರೋಜಿ ರಾವ್ ಅವರೇ, ನಮಸ್ಕಾರ. 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 ಎಲ್ಲಿಂದ ಸರ್ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ. ಬೆಂಗಳೂರು. ಬೆಂಗಳೂರು, ರೈಟ್ ಸರ್. ಇವತ್ತು ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ಮಾತಾಡೋಣ. ಗೊತ್ತಾಯ್ತು, ನೋಡ್ದೆ. ಇದು ಬಳ್ಳಾರಿಯಲ್ಲಿ ಶ್ರೀರಾಮುಲು ಬಹಳ ಒಳ್ಳೆಯವರು. ಮೋದಿನೇ ಬರ್ಬೇಕಮ್ಮ. ಮೋದಿ ಬರ್ಬೇಕು, ಬಳ್ಳಾರಿಗೆ ಶ್ರೀರಾಮುಲು ಅವರು. ಶ್ರೀರಾಮುಲು ಪ್ರತಿ ಒಂದು ಕೂಡ ಮೋದಿನೇ ಬರ್ಬೇಕಮ್ಮ. ಪ್ರತಿ ಕ್ಷೇತ್ರ ಮೋದಿನೇ ಬರಬೇಕು ಹಂಗಂತೀರಿ? ಈಗ 28 ಕ್ಷೇತ್ರದಲ್ಲಿ BJP ಎಷ್ಟು ತಗೋಬಹುದು ಅನ್ಸುತ್ತೆ ನಿಮ್ಗೆ? ಎಲ್ಲ ಫುಲ್ ಅವರೇ ಬರ್ಬೇಕು. ಗೊತ್ತಾಯ್ತು, ನನಗೆ ಅರ್ಥ ಇತ್ತು ನಿಮ್ದು. ಈಗ ನಮ್ಮ ದೇಶ ಉದ್ಧಾರ ಆಗೋದು. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJP ಎಷ್ಟು ಸ್ಥಾನ ತಗೋಬಹುದು ಅಂತ ಅನ್ಸುತ್ತೆ? ಎಲ್ಲ ಅವರೇ ಬರಕಮ್ಮ. ಆಯ್ತು ಸರ್, ಆಯ್ತು, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರೈಟ್ ಸರ್, ರೈಟ್. ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶೇಖರ್ ಅವರೇ. ರಾಜಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಸಿರುಗುಪ್ಪ. ರೈಟ್. ಬಳ್ಳಾರಿ ಬಗ್ಗೆ ಹೇಳ್ತೀರಾ? ಬಳ್ಳಾರಿ ಲೋಕಸಭಾ ಯಾರು ಗೆಲ್ತಾರೆ? ನಮ್ಮ ರಾಮುಲು ಅವ್ರು ಗೆಲ್ತಾರೆ. ಹೇಗೆ ಗೆಲ್ತಾರೆ? ಯಾವ ಕಾರಣಕ್ಕೆ ಗೆಲ್ತಾರೆ? ಯಾಕೆ ಗೆಲ್ಲಿಸ್ತಾರೆ ಜನ? ಮೋದಿ ಅಲೆ ಇದೆ ಅಲ್ವಾ? ಮೋದಿ ಅಲೆ ಸಲುವಾಗಿ ಗೆಲ್ತಾರೆ. ರೈಟ್ ಸರ್, ಥ್ಯಾಂಕ್ ಯು. ಆಯ್ತು, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸಿದ್ದೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದೇಶ್ ಅವರೇ. ನಮಸ್ಕಾರ ರೀ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಂಗಾಪುರ ಮೇಡಮ್. ಆಯ್ತು ರೀ. ಬಳ್ಳಾರಿ ಹೇಳ್ತೀರಾ? ಶ್ರೀರಾಮುಲು ಅವರ ತುಕಾರಾಮ್ ಅವರ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಶ್ರೀರಾಮುಲು ಗೆಲ್ಬೋದ್ರಿ. ಹೆಂಗ್ ಸರ್, ಹೆಂಗ್ ಗೆಲ್ತಾರೆ? ಯಾವ ತರ ಮಾಸ್ ಹೇಳ್ರಿ ನಮ್ಗೆ BJP ಎಷ್ಟು ಇದರಲ್ಲಿ ಮಾಸ್ ಲೀಡರ್ ಅವರು. ಗೊತ್ತಾಯ್ತು. ಈಗ ಕಂಪ್ಲೀಟ್ ಮಾಸ್ ಲೀಡರ್ ಹಾಕೋಲ್ರಿ ಓಟು. ಆಲ್ರೆಡಿ ತುಕಾರಾಮ್ MLA ಇರೋದಾರಲ್ಲ, ಇವ್ರು ಸ್ವತಂತ್ರರು ಎಲ್ಲರೂ ಮನಸ್ಸು ಮಾಡ್ತಾರೆ. ಈ ಕಟ್ಟಿ ಕೇಂದ್ರದಾಗ ಮಿನಿಸ್ಟರ್ ಮಾತ್ರ ಹೋಗ್ರಿ. ಗೊತ್ತಾಯ್ತು. ಕೇಂದ್ರದಲ್ಲಿ BJP ಸರ್ಕಾರ ಬರೋದ್ಕ ಇವರು ಮಿನಿಸ್ಟರ್ ಆಗ ಸಾಧ್ಯತೆ ಐತ್ರಿ ಕರ್ನಾಟಕದಿಂದ. ಓ ಹಂಗ. ಆ ಟೈಪ್ ಅವಕಾಶ ಐತ್ರಿ. ಈಗ ರಾಷ್ಟ್ರ ರಾಜಕಾರಣ ಅಂತ ಶ್ರೀರಾಮುಲು ಹೋದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡ್ತಾರೆ ಅಂತ ವಿಶ್ವಾಸ ಇದೆಯಾ? ಐತ್ರಿ. ಹಿಂಗೆಲ್ಲ ಒಂದ್ ಸ್ವಲ್ಪ ಸಹಕಾರ ಕಡಿಮೆ ಇತ್ತು. ಈಗ ಮೊನ್ನೆ ಸೋತ ನಂತರ ಜನಗಳ ಬಗ್ಗೆ ಇಷ್ಟ ಬಾಳ ಐತ್ರಿ ಅವ್ರಿಗೆ. ಹೆಂಗ್ ನಡೀತಾ ಇದೆ ಅಲ್ಲಿ ಚುನಾವಣಾ ಪ್ರಚಾರ ಎಲ್ಲ? ಪರವಾಗಿಲ್ವಾ? ಪ್ರಚಾರ ನಮ್ದು ಅದ್ದೂರಿ ಆಗೈತೆ ನೋಡ್ರಿ. ಹೌದಾ? ಒಂದ್ ರೌಂಡ್ ಇಡೀ ವಿಜಯನಗರ ಜಿಲ್ಲಾ ಮುಗಿಸ್ಯಾರ್ರಿ. ತಾಲೂಕ್ ಪಂಚಾಯತಿ. ಓ ಹೌದಾ? ಒಂದು ಇಡೀ ವಿಜಯನಗರ ಜಿಲ್ಲಾ, ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಯಿಂದ ಪ್ರತಿ ಪಂಚಾಯತಿಗೆ ಬಂದಾರ್ರಿ. ಓಕೆ. ಒಂದ್ ರೌಂಡ್ ಆಗೈತ್ರಿ. ಇನ್ನು 2 ರೌಂಡ್. ರೈಟ್ ಸರ್, ಥ್ಯಾಂಕ್ ಯು. ಮತ್ತೊಬ್ರು ಕರೆ ಮಾಡಿದ್ದಾರೆ, ಚಂದ್ರಶೇಖರ್ ಅಂತ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು ಸರ್. ವಿಶ್ ದ ಸೇಮ್. ಹೊಸ ವರ್ಷದ ಯುಗಾದಿಯ ಶುಭಾಶಯಗಳು ನಿಮಗೆ. ಮೇಡಮ್ ಥ್ಯಾಂಕ್ ಯು ಸರ್. ಎಲ್ಲಿಂದ ಸರ್ ಕರೆ ಮಾಡ್ತಾ ಇದ್ದೀರಿ? ಮೇಡಮ್ ನಾವು ಗ್ರಾಮಾಂತರ ಕ್ಷೇತ್ರದಿಂದ. ಬಳ್ಳಾರಿ. ಮೇಡಮ್ ಬಳ್ಳಾರಿ ಗ್ರಾಮ. ಯಾರು ಗೆಲ್ಬಹುದು ಸರ್ ಆ ಕಡೆ? ಮೇಡಮ್ ಶ್ರೀರಾಮುಲು ಸರ್. ಮೇಡಮ್ ಹೆಂಗ್ ಗೆಲ್ತಾರೆ? ಯಾವ ತರ ಹೇಳ್ತೀರಿ? ಮೇಡಮ್ ಶ್ರೀರಾಮುಲು ಸರ್ ಹಿಂದೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ.
ಸಾಕಷ್ಟು ಅಭಿವೃದ್ಧಿ ಕೆಲಸ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ದೇಶದಲ್ಲಿ ಮೋದಿ ಇರಬೇಕು, ಇಲ್ಲಿ ಬಳ್ಳಾರಿಯಲ್ಲಿ ರಾಮುಲು ಸರ್ ಇರ್ಬೇಕು ಮೇಡಮ್. ಹೌದಾ? ಈಗ ರಾಷ್ಟ್ರ ರಾಜಕಾರಣ ಅಂತ ಹೋದಾಗ ಕ್ಷೇತ್ರಕ್ಕೆ ಒಂದಷ್ಟು ಅನುದಾನ ತರೋದು, ಅಭಿವೃದ್ಧಿ ಮಾಡೋದು, ಈ ತರದ ಕೆಲಸದಲ್ಲಿ ಸಕ್ರಿಯರಾಗಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ ನಿಮ್ಗೆ ಹಾಗಾದ್ರೆ? ಮೇಡಮ್ 100% ವಿಶ್ವಾಸ ಇದೆ, 100% ನೆರವೇರಿಸ್ತಾರ. ಮಾತು ಕೊಟ್ಟಂತ ವ್ಯಕ್ತಿ ಅದು ಏಕೈಕ ವ್ಯಕ್ತಿ ಅಂದ್ರೆ ಶ್ರೀರಾಮುಲು ಮೇಡಮ್. ಜನಕ್ಕೆಲ್ಲ ಸಿಗ್ತಾರಾ ಮೇಡಮ್? ಸಿಗ್ತಾರೆ ಮೇಡಮ್, ಖಂಡಿತ ಸಿಗ್ತಾರೆ ಮೇಡಮ್. ಓಕೆ, ಪ್ರಚಾರ ಕಾರ್ಯ ಎಲ್ಲ ಹೆಂಗ್ ನಡೀತಿದೆ ನಿಮ್ ಭಾಗದಲ್ಲಿ? ಎಲ್ಲ ಚೆನ್ನಾಗಿ ನಡೀತಿದೆ ಮೇಡಮ್, ಚೆನ್ನಾಗಿದೆ ಮೇಡಮ್, ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ ಮೇಡಮ್. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಈರಣ್ಣ ಅಂತ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ಈರಣ್ಣ ಅವರೇ. ನಮಸ್ತೆ ಮೇಡಮ್. ಓಕೆ, ಹೇಳಿ ಸರ್, ಬಳ್ಳಾರಿಲಿ ಯಾರು ಗೆಲ್ಲಬಹುದು ಅಂತ ಅನ್ಸುತ್ತೆ? ಮೇಡಮ್ ಈ ತುಕಾರಾಮ್ ಮೇಡಮ್. ತುಕಾರಾಮ್ ಅವರು ಯಾವ ಕಾರಣಕ್ಕೆ ಸರ್? ಮೇಡಮ್ ಯಾವ ಕಾರಣಕ್ಕೆ ಗೆಲ್ಲಬಹುದು ಅಂತ ಅನ್ಸುತ್ತೆ? ಏನ್ ಪ್ಲಸ್ ಅವ್ರದ್ದು? ಮೇಡಮ್ ಈಗ ಕಾಂಗ್ರೆಸ್ನ 5 ಗ್ಯಾರಂಟಿ ಮೇಲೆ ಗೆಲ್ತಾರೆ ಮೇಡಮ್. ಗ್ಯಾರಂಟಿಗಳಿದಾವೆ. ಓಕೆ. ಸೊ ಹಾಗಾಗಿ ಗ್ಯಾರಂಟಿಗಳು ಕೈ ಹಿಡಿಯುತ್ತೆ ತುಕಾರಾಮ್ ಅವ್ರಿಗೆ. ಗ್ಯಾರಂಟಿ ಕೈ ಹಿಡಿಯುತ್ತೆ. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ರೈಟ್, ತುಕಾರಾಮ್ ಅವರು ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ. ರಫೀಕ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಫೀಕ್ ಅವರೇ. ನಮಸ್ತೆ ಮೇಡಮ್. ಬಳ್ಳಾರಿಯಿಂದ ಕಾಲ್ ಮಾಡ್ತಿದ್ದೀರಿ? ಬಳ್ಳಾರಿಯಿಂದ. ಯಾರು ಗೆಲ್ಬಹುದು ಸರ್ ಈ ಸಲ? ತುಕಾರಾಮ್ ಸರ್. ಹೇಗೆ? ಹಾಗೆಂದ್ರೆ ಅವರು ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ ಕ್ಷೇತ್ರದಂತ. ಹಾ, ಗ್ಯಾರಂಟಿಗಳು ಪ್ಲಸ್ ಆಗುತ್ತಾ ತುಕಾರಾಮ್ ಅವ್ರಿಗೆ? ಒಳ್ಳೆ ಪ್ಲಸ್ ಆಗುತ್ತೆ ಮೇಡಮ್. ಒಳ್ಳೆ ಕ್ಷೇತ್ರದಾಗಿ ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ. ಒಳ್ಳೆ ಅವ್ರು 2008ರಿಂದಾನು ಹೆಸರಿಟ್ಕೊಂಡು ಚೆನ್ನಾಗಿದ್ದಾರೆ. ಫಸ್ಟ್ ಟೈಮ್ MLA ಆದಾಗಿದ್ದಾನು. ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದೆ? ಪ್ರಚಾರ ಎಲ್ಲ ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ತುಕಾರಾಮ್ ಅವ್ರು ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಿಂದ ಕರೆ ಮಾಡಿದ ಕೆಲವೊಬ್ಬರು ತುಕಾರಾಮ್ ಅವರ ಹೆಸರನ್ನು ಹೇಳ್ತಿದ್ದಾರೆ. ಯಾಕಂದರೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ರಾಜಕೀಯದಲ್ಲಿ ಹಲವಾರು ವರ್ಷಗಳಿಂದ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದವರು, ಸಚಿವರಾಗಿ ಕೆಲಸ ಮಾಡಿದವರು, 3 ಬಾರಿ ಶಾಸಕರಾಗಿ ಆಯ್ಕೆಯಾದವರು ಅಂತ ಹೇಳಿ. ರೈಟ್, ರಾಜೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಂದ್ರ ಅವರೇ. ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದೇವನಹಳ್ಳಿಯಿಂದ ಮೇಡಮ್. ಓಕೆ, ದೇವನಹಳ್ಳಿ. ರೈಟ್, ಇವತ್ತು ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ ಮೇಡಮ್. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ಶ್ರೀರಾಮುಲು ಗೆಲ್ಲಬೇಕು. ಗೆಲ್ತಾರೆ ಯಾರು? ಅವ್ರು ಗೆಲ್ಬೇಕು. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಲಬಹುದು? ಅವ್ರು ಯಾಕೆ ಗೆಲ್ಬೇಕು ಅಂತಂದ್ರೆ ಮೋದಿ ಅವರು ನಮ್ಮ ದೇಶಕ್ಕೆ ಏನ್ ಮಾಡ್ಯವ್ರ ಅಂತ ನಮ್ಮೆಲ್ಲರಿಗೂ ಗೊತ್ತೈತೆ ಮೇಡಮ್. ಅದಕ್ಕೋಸ್ಕರವಾಗಿ ಅಲ್ಲಿ ಜನ ಎಲ್ಲಾನು ಶ್ರೀರಾಮುಲಕ ಸಪೋರ್ಟ್ ಮಾಡಿ ಶ್ರೀರಾಮುಲು ಗೆಲ್ಸ್ಬೇಕು ಮೇಡಮ್. ಗೆಲ್ಸ್ತಾರೆ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಪಂಪಾಪತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಂಪಾಪತಿ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ವಿಜಯನಗರ. ನೈಸ್ ಸರ್. ಹೇಳಿ ಸರ್, ಬಳ್ಳಾರಿಲಿ ಯಾರು ಗೆಲ್ಬಹುದು? ಮೇಡಮ್ ಮೋದಿ ಬರ್ಬೇಕಂತ ಬಹಳ ಆಸೆ ಇದೆ ಇದೊಂದು ಟೈಮ್. ಇದೊಂದು ಸತಿ, ಆಮೇಲೆ ನೆಕ್ಸ್ಟ್ ಟರ್ಮಿಗೆ ಏನ್ ಕತೆ? ಮತ್ತೆ ಅವ್ರು ಇಂಪ್ರೂವ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಅವರಿಗೆ ಬರುತ್ತೆ ಮೇಡಮ್. ಓಕೆ ಓಕೆ. ನೋಡಿ, ಇದೊಂದು ನಿರ್ಣಾಯಕ. ಹಂಗಾದ್ರೆ 3ನೇ ಟರ್ಮ್ ಅನ್ನೋದು ನಿರ್ಣಾಯಕ. ಈ ಸತಿ ಏನಾದ್ರು ಒಳ್ಳೆ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಬಿಜೆಪಿ ನೆಕ್ಸ್ಟ್ ಬರಲ್ಲ ಅಂತ. ಬಿಜೆಪಿ ಮೇಡಮ್ ಮೋದಿ. ಆಯ್ತಾಯ್ತು, ಗೊತ್ತಾಯ್ತು ನನಗೆ. ಈ ಟರ್ಮ್ ಮೋದಿನೇ ಬರ್ಬೇಕು ಅಂತ. ಹೌದು ಮೇಡಮ್, ಹೌದು. ಯಾವ ಕಾರಣಕ್ಕೆ ಬರ್ಬೇಕು ಸರ್ ಮೋದಿ? ಇಲ್ಲ ಮೇಡಮ್, ಯಾಕಂದ್ರೆ ಪ್ರತಿಯೊಂದಕ್ಕೂ ಅವರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದಾರೆ, ಹಂಗಾಗಿ ಅವರೇ ಬರ್ಬೇಕು. ಹೌದಾ? ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಭೀಮಪ್ಪ ಅಂತ ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ. ನಮಸ್ಕಾರ ಭೀಮಪ್ಪನವ್ರಿಗೆ. ನಮಸ್ಕಾರ ಮೇಡಮ್. ಯಾರು ಗೆಲ್ತಾರೆ ಸರ್ ಬಳ್ಳಾರಿಲಿ? ಕಾಂಗ್ರೆಸ್ ಮೇಡಮ್. ತುಕಾರಾಮ್ ಅವರು? ಹೌದು ಮೇಡಮ್. ಯಾವ ಕಾರಣಕ್ಕೆ ಗೆಲ್ತಾರೆ ಅಂತ ಅನ್ಸುತ್ತೆ? ಏನ್ ಪ್ಲಸ್ಸು? ಹಲೋ, ತುಕಾರಾಮ್ ಅವರು ಹೇಗೆ ಗೆಲ್ಬಹುದು ಅಂತ ಅನ್ಸುತ್ತೆ? ಒಳ್ಳೆ ಫೈಟ್ ಕೊಡ್ತಾರಾ? ಗ್ಯಾರಂಟಿಗಳು ಕೈ ಹಿಡಿಯುತ್ತಾ? ಹೆಂಗೆ? ಗ್ಯಾರಂಟಿಗಳು ಕೈ ಹಿಡಿದು ಆಗಿತ್ತು ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಭೀಮಪ್ಪ ಅವರು ಕರೆ ಮಾಡಿದ್ರು. ತುಕಾರಾಮ್ ಅವರು ಗೆಲ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ತುಕಾರಾಮ್ ಅಂದ ಸಂದರ್ಭದಲ್ಲಿ ಸರಳ ಸಜ್ಜನಿಕೆ, ಓದ್ಕೊಂಡಿರುವಂತಹ ವ್ಯಕ್ತಿತ್ವ, ಅನುಭವವನ್ನು ಪಡ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಅಂತ ಹೇಳಿ. ಪ್ರಕಾಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಪ್ರಕಾಶ್ ಅವರೇ ನಮಸ್ಕಾರ. ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ನಿಮ್ ಲೈನು. ರೈಟ್, ಯಾರು ಗೆಲ್ಬಹುದು? ಓಕೆ. ಈಗ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಬಳ್ಳಾರಿಯಿಂದ? ಮೇಡಮ್ ಬಳ್ಳಾರಿಯಿಂದ 100% ರಾಮುಲು ಬರ್ತಾರೆ ಮೇಡಮ್. ಮೋದಿ ಮತ ನೋಡಿ ಓಟ್ ಹಾಕತ್ತೆ ಜನ, ತುಂಬಾ ಜನ ಇದ್ದಾರೆ. ಆಮೇಲೆ ರಾಮುಲು ಮತ ನೋಡಿ ಒಂದು 25% ಜನ ಅವ್ರ ಮತ ನೋಡಿದ್ರೆ 100% ಬಿಜೆಪಿ ಬರುತ್ತೆ ಮೇಡಮ್. ಓಕೆ. ಈಗ ರಾಷ್ಟ್ರ ರಾಜಕಾರಣದತ್ತ ಶ್ರೀರಾಮುಲು ಅವ್ರು ಹೋದ್ರೆ ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರಕ್ಕೆ ಅನುದಾನ ತರೋದು, ಜನರ ಕೈಗೆ ಸಿಗೋದು, ಇದನ್ನೆಲ್ಲ ನಾವು ಶ್ರೀರಾಮುಲು ಅವ್ರ ಕಡೆಯಿಂದ ನಿರೀಕ್ಷೆ ಮಾಡ್ಬೋದಾ?
ಇಲ್ಲ ಮೇಡಮ್, ಒಳ್ಳೆ ಮನಸ್ಸಿದೆ ಮೇಡಮ್, ಮಾಡ್ಬೋದು, ನಿರೀಕ್ಷೆ ಮಾಡ್ಬೋದು ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಕೇಶವ್ ಪ್ರಭು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕೇಶವ್ ಅವರೇ. ಕೇಶವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಬಳ್ಳಾರಿಯಿಂದನಾ ಸರ್? ಅಲ್ಲಲ್ಲ, ನಾವು ದಕ್ಷಿಣ ಕನ್ನಡದ ಮಂಚಿಯಿಂದ. ಓ ಸೂಪರ್ ಅಲ್ಲ ಸರ್. ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತು. ಹೌದು. ವ್ಯಕ್ತಿಗಿಂತ ಮೊದಲು ನಾವು ದೇಶದ ಬಗ್ಗೆ, ನಮ್ಮ ಮೋದಿ ಅವರ ಬಗ್ಗೆ, ಒಬ್ಬ ಸಮರ್ಥ ಆಡಳಿತಗಾರ, ಹಾಗಾಗಿ ಅವರು ಬರ್ಬೇಕಾದ್ರೆ ಇವರು ಬರ್ಬೇಕು, ಆದ್ರಿಂದ ರಾಮುಲ್ ಗೆಲ್ಬಹುದು ಅಂತ ಹೇಳುವಂತ ನಿರೀಕ್ಷೆ ಇದೆ. ಓಕೆ ಓಕೆ, ವೆರಿ ನೈಸ್ ಸರ್, ವೆರಿ ಓಕೆ ಓಕೆ. ದಕ್ಷಿಣ ಕನ್ನಡದಿಂದ ನೀವು ಬಳ್ಳಾರಿ ಬಗ್ಗೆ ಮಾತಾಡ್ತಿದ್ದೀರಿ. ಹೌದು ಸರ್. ಮೇಡಮ್ ರೈಟ್ ಸರ್, ರೈಟ್ ಸರ್, ರೈಟ್ ಸರ್. ನಿಮ್ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಿ ಸರ್? ನಮ್ಮ ಕ್ಷೇತ್ರದಲ್ಲಿ ಇದು ಬಿಜೆಪಿ ಬರ್ತದೆ. ಓಕೆ, ರೈಟ್ ಸರ್, ರೈಟ್ ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಅಜ್ಜಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಜ್ಜಪ್ಪನವರೇ. ನಮಸ್ಕಾರ ಮೇಡಮ್ ಅವರೇ. ಓಕೆ ಓಕೆ, ರೈಟ್. ಹೇಳಿ ಸರ್, ಯಾರು ಗೆಲ್ಬಹುದು? ತುಕಾರಾಮ್ ಸರ್. ತುಕಾರಾಮ್ ಸರ್ ಯಾವ ಕಾರಣಕ್ಕೆ ಗೆಲ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಅವರು ಒಳ್ಳೆ ಎಜುಕೇಟೆಡ್ ಇದ್ದಾರೆ, ಸಂಸತ್ನಲ್ಲಿ ಸಮರ್ಥವಾಗಿ ಮಾತಾಡುವಂತ ಸಾಮರ್ಥ್ಯ ಇದೆ. ನಮ್ಮ ಕಾಂಗ್ರೆಸ್ 5 ಗ್ಯಾರಂಟಿಗಳು ಬರೋದಾವೆ. ಕಾಂಗ್ರೆಸ್ ತುಕಾರಾಮ್ ಸರ್ ಗೆಲ್ತಾರೆ. ಆಯ್ತು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ನೋಡಿ, ಹಲವರು ಕರೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ತುಕಾರಾಮ್ ಅವ್ರು ಗೆಲ್ತಾರೆ, ಗ್ಯಾರಂಟಿಗಳ ಕೈ ಹಿಡಿಯುತ್ತೆ, ಎಜುಕೇಟೆಡ್ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿಗೆ ಅವರು ಸಹಕಾರವನ್ನು ನೀಡ್ತಾರೆ, ಈ ರೀತಿಯ ಮಾತುಗಳು ಒಂದು ಕಡೆ ಇದ್ದರೆ, ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ಮಾಸ್ ಲೀಡರ್, ಜನನಾಯಕ, ಅವರು ಜನರು ಅವರನ್ನು ಆಯ್ಕೆ ಮಾಡ್ತಾರೆ. ಅವರ ಆಡಳಿತದ ಅವಧಿಯಲ್ಲಿ ಅಂದರೆ ಆರೋಗ್ಯ ಸಚಿವರಾಗಿದ್ದಾಗ ಬೇರೆ ಬೇರೆ ಜವಾಬ್ದಾರಿಗಳನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಯ ಪರವಾಗಿ ನಿಂತುಕೊಂಡಿದ್ದಾರೆ. ಈ ರೀತಿಯ ಒಂದಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಏನ್ ಹೆಸರು ಸರ್ ನಿಮ್ದು? ಹೊನ್ನೂರಲ್ಲಿ ಅಂತ. ರೈಟ್ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕೂಡ್ಲಿಗಿಂದ ಮೇಡಮ್. ಕೂಡ್ಲಿಗಿ. ರೈಟ್. ಯಾರು ಗೆಲ್ಬಹುದು ಸರ್? ನಾಗೇಂದ್ರ. ಏನ್ ಸರ್? ತುಕಾರಾಮ್ ಅವ್ರು ಗೆಲ್ತಾರೆ. ರೈಟ್. ಯಾವ ಕಾರಣ ಗೆಲ್ತಾರೆ ಅಂತ ಅನ್ಸುತ್ತೆ? ನಾಗೇಂದ್ರ ಅವರು ಎಲ್ಲ ಕೆಲಸ ಮಾಡ್ತಿದ್ದಾರೆ, ಕೆಲಸ ಚೆನ್ನಾಗಿ ಆಗ್ತಿದೆ ಈಗ. ಓಕೆ, ಚುನಾವಣಾ ಪ್ರಚಾರ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕಾಂಗ್ರೆಸ್ನ ತುಕಾರಾಮ್ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗದೊಂದು ಕಡೆ ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ಸಕ್ರಿಯ ರಾಜಕಾರಣಿ, ಜನರನ್ನ ತಲುಪುವಂಥ ವ್ಯಕ್ತಿ, ಈ ರೀತಿಯ ಒಂದಷ್ಟು ಅಭಿಪ್ರಾಯಗಳು ಕೂಡ ಕೇಳಿಬರ್ತಾ ಇದೆ. ನವೀನ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನಮಸ್ತೆ ಮೇಡಮ್. ಬಳ್ಳಾರಿಯಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಮೇಡಮ್. ರೈಟ್ ಸರ್. ಯಾರು ಗೆಲ್ಬಹುದು? ಮೇಡಮ್ ಈ ಸರಿ ಶ್ರೀರಾಮುಲು ಅವರು ಯಾಕೆ ಗೆಲ್ಬೇಕು ನಿಮ್ಮ ಪ್ರಕಾರ? ಮೇಡಮ್ ಯಾಕೆಂದ್ರೆ ಅವರು ಮಾಸ್ ಲೀಡರ್, ಅವರು ರಾಜಕಾರಣಿ, ಹಂಗಾಗಿ ಅವರು ಗೆಲ್ಬೇಕು. ಹಾಗೆ ನಮ್ಮ ಈಗ ಸೆಂಟ್ರಲ್ ಅಲ್ಲಿ ಬೇಕಾಗಿರೋದು ಮೇನ್ ಮೋದಿ ಬೇಕಾಗಿರೋದು. ಗೊತ್ತಾಯ್ತು. ಈಗ ನೋಡಿ, ಕೇಂದ್ರ ಅಥವಾ ರಾಷ್ಟ್ರ ರಾಜಕಾರಣ ಅಂತ ಹೋದಾಗ ಕ್ಷೇತ್ರದ ಅಭಿವೃದ್ಧಿಗೆ ಶ್ರೀರಾಮುಲು ಅವರು ಸಂಪೂರ್ಣ ಸಹಕಾರ ನೀಡ್ತಾರಾ? ಹೌದು ಮೇಡಮ್. ಯಾಕಂದ್ರೆ ಅವ್ರು ಸೆಂಟ್ರಲ್ ಹೋಯ್ತು ಅಂತಂದ್ರೆ ಅವ್ರು ಪ್ರತಿಯೊಂದು ತಗೊಂಡ್ ಬರ್ತಾರೆ. ಯಾಕೆಂದ್ರೆ ಈಗ ನೋಡಿ, 25 ಹಾಲಿ ಸಂಸದಿದ್ದಾರೆ. ಬರ ಅಂದ್ಕೊಳ್ಳಿ, ಮೇಕೆದಾಟು ಅಂದ್ಕೊಳ್ಳಿ, ಹಲವಾರು ರಾಜ್ಯದ ಸಮಸ್ಯೆಗಳನ್ನ ಸರಿಯಾಗಿ ಸಂಸದರು ತಲುಪಿಸ್ತಿಲ್ಲ ಅಂತ ಗಂಭೀರ ಆರೋಪ. ಮೇಡಮ್ ಇದರಲ್ಲಿ ಮೇಕೆದಾಟಿನಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಏನು ಓಡಾಡಿದ್ರು, ಅವ್ರು ಕೇಂದ್ರದಿಂದ ಅಪ್ರೂವಲ್ ಬೇಕು ಅಂತಾರೆ. ಅವ್ರು ಹೇಳ್ತಾರೆ ಮೇಡಮ್. ಇವಾಗ ಅವ್ರ ಪಕ್ಕದ್ದು DMK ಪಕ್ಷದವ್ರು ಅವ್ರು ಹೇಳ್ತಾರೆ ನಾವು ಕಟ್ಟಕ್ಕೆ ಬಿಡಲ್ಲ ಅಂದ್ಬಿಟ್ಟು. ಹೇಳಿ, ಗೊತ್ತಾಯ್ತು. DCM ಈಗ ನಮ್ದು ಒಂದೇನಿದೆ, ಈಗ DCM ಅವರಾದ್ರ ಶಿವಕುಮಾರ್ ಅವ್ರು ಹೇಳ್ತಾರೆ 15 ಲಕ್ಷ ದುಡ್ಡು ಕೊಡೋವರ್ಗು ಮೋದಿಯವ್ರು ಹೇಳಿದ್ದಾರೆ ಅಂದ್ಬಿಟ್ಟು. ಈಗ ನೋಡಿ, ಹೇಳೋದಿಷ್ಟೇನೆ, ಮೋದಿಯವರು 15 ಲಕ್ಷ ದುಡ್ಡು ಕೊಡೋವರ್ಗು ಮೋದಿಯವ್ರನ್ನ ಸೀಟಿಂದ ಕೆಳಗಿಳಿಸಲ್ಲ. ಹಂಗೆ. ಈಗ ನೋಡಿ, ಗೊತ್ತಾಯ್ತು ನನಗೆ. ಚೀನಾ ಮಾಡ್ತೀನಿ ಅಂತಾರೆ, ಅವ್ರನ್ನ ಸೀಟಿ ಕೊಡ್ಸಲ್ಲ ನಾವು. ಗೊತ್ತಾಯ್ತು. ಈಗ ನೋಡಿ, 7 ಕೋಟಿ ಕನ್ನಡಿಗರ ಧ್ವನಿ ಯಾರು? ಅದೇ ಸಂಸದರಲ್ವಾ? ಸಂಸದರು ಧ್ವನಿ ಎತ್ತಬೇಕಲ್ವಾ? ಆ ಜವಾಬ್ದಾರಿ ಯಾರು ಮೆರಿತಿಲ್ಲ ಬಿಜೆಪಿ ಅವರು ಅಂತ. ಎಲ್ಲ ಮೆರಿತವ್ರೆ ಮೇಡಮ್. ಕಾಂಗ್ರೆಸ್ ಅವರೆಲ್ಲ ಹೇಳ್ತಾರೆ ಅಷ್ಟೇ. ಈಗ ಮೋದಿ ಅವರು ಇವಾಗ 10 ವರ್ಷದಿಂದ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ದಾರೆ? ಹೌದು, ಗೊತ್ತಾಯ್ತು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ರಾಮಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಣ್ಣವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಮೇಡಮ್ ನಾವು ತುಮಕೂರು ಡಿಸ್ಟ್ರಿಕ್ಟ್.
ತುಮಕೂರು. ತುಮಕೂರು. ಬಳ್ಳಾರಿ ಬಗ್ಗೆ ಮಾತಾಡೋಣ. ಶ್ರೀರಾಮುಲು ಅವರು ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ತುಕಾರಾಂ ಅವರು, ಯಾರು ಗೆಲ್ಬಹುದು ಅಂತ ಅನ್ಸತ್ತೆ? ಶ್ರೀರಾಮುಲು ಗೆಲ್ಬಹುದು. ಹೇಗೆ ಅಂದ್ರೆ ರಾಷ್ಟ್ರದಲ್ಲಿ ಬಿಜೆಪಿ ಬೇಕು, ಸುಭದ್ರ ಸರ್ಕಾರ. ಅದಕ್ಕೋಸ್ಕರ ಶ್ರೀರಾಮುಲು. ಓಕೆ, ದೇಶಕ್ಕೆ ಬಿಜೆಪಿ ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೇ ಕ್ಯಾಂಡಿಡೇಟ್ ನಿಂತರೂ ಗೆಲ್ತಾರೆ ಅಂತನಾ? ಓಕೆ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಜನರ ಪ್ರಜ್ಞಾವಂತಿಕೆಯನ್ನು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಯಾವುದೇ ಇದ್ರೂ ಕೂಡ ಸ್ಕ್ರೂಟಿನಿ ಅಂತ ಹೇಳ್ತಾರೆ ನೋಡಿ, ಅಳುದು ತೂಗಿ ಒಂದು ಮತವನ್ನು ನೀಡ್ತಾರೆ. ಈ ಕ್ಷಣಕ್ಕೂ ಕೂಡ ಜಿ ಕನ್ನಡ ನ್ಯೂಸ್ ಒಂದೇ ಒಂದು ಮನವಿಯನ್ನು ಮಾಡುತ್ತೆ, ನಿಮ್ಮ ಮತ ನಿಮ್ಮ ಹಕ್ಕು, ಅದನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬೇಡಿ. ಬಹಳ ಮುಖ್ಯವಾಗಿ ನೋಡಿ, ಇವತ್ತು ನಾವು ಜನಮತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ತುಕಾರಾಂ ಅವರು ಕಣದಲ್ಲಿದ್ದಾರೆ. ಶ್ರೀರಾಮುಲು ಅಂದ ಸಂದರ್ಭದಲ್ಲಿ ಅವರದೇ ಆದಂಥ ವರ್ಚಸ್ಸನ್ನು ಅವರು ಹೊಂದಿದ್ದಾರೆ. ತುಕಾರಾಂ ಅಂದ ಸಂದರ್ಭದಲ್ಲಿ 3 ಬಾರಿ ಶಾಸಕರಾಗಿದ್ದವರು, ಸಚಿವರಾಗಿ ಕಾರ್ಯನಿರ್ವಹಿಸಿದವರು, ತಮ್ಮದೇ ಆದಂತಹ ಸೇವಾ ತತ್ಪರತೆಯನ್ನು ಮೆರೆದವರು, ಬಹಳಷ್ಟು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದವರು ಅನ್ನುವಂಥ ಹೆಸರಿದೆ. ಸೊ ಹಾಗಾಗಿ ನೋಡಬೇಕು ಯಾರು ಗೆಲ್ತಾರೆ ಅಂಥೇಳಿ. ಹಾಗಾಗಿ ಜೂನ್ 4ರವರೆಗೂ ಕಾಯಬೇಕು. ಪ್ರಜ್ಞಾವಂತ ಮತದಾರರು ನಿಮ್ಮ ಮತವನ್ನು ಅತ್ಯುತ್ತಮ ವ್ಯಕ್ತಿಗೆ ಹಾಕಬೇಕಾಗತ್ತೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಈ ವ್ಯಕ್ತಿ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಅನ್ನೋದಾದರೆ ಅಂಥವರಿಗೆ ನಿಮ್ಮ ಮತವನ್ನು ನೀಡಿ. ರೈಟ್ ನಾವು ಈ ಜನಮತ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರು ಮಾಡಬೇಕಾಗಿರೋದಿಷ್ಟೇ, ಮೆಗಾ ಸರ್ವೆಯನ್ನು ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಆ ಮೆಗಾ ಸರ್ವೆಯಲ್ಲಿ ನೀವು ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನೀವಲ್ಲಿ ಹಂಚಿಕೊಳ್ಬಹುದು. ಸೊ ನೋಡಿ, ಇದುವರೆಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ಲಬೇಕು ಅನ್ನುವಂಥ ಪ್ರಶ್ನೆಯನ್ನು ಜಿ ಕನ್ನಡ ನ್ಯೂಸ್ನ ಸಾಮಾಜಿಕ ಜಾಲತಾಣಗಳು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ನಾವು ಕೇಳಿದ್ವಿ. ಅಲ್ಲಿ ಮೊದಲನೇ ಆಪ್ಷನ್ ಶ್ರೀರಾಮುಲು ಅಂತಿತ್ತು, ಎರಡನೇ ಆಪ್ಷನ್ ತುಕಾರಾಂ ಅಂತಿತ್ತು ಕಾಂಗ್ರೆಸ್ನ ಅಭ್ಯರ್ಥಿ. ಇದುವರೆಗೂ ಬಂದಿರುವಂಥ ಓಟ್ ಅಂತ ನಾವು ನೋಡೋದಾದರೆ 59% ಶ್ರೀರಾಮುಲು ಇಲ್ಲಿ ಮತವನ್ನು ಪಡೆದುಕೊಂಡಿದ್ದಾರೆ, 41% ಬೆಂಬಲವನ್ನು ತುಕಾರಾಂ ಅವರು ಪಡೆದುಕೊಂಡಿದ್ದಾರೆ. ಸೊ ನೋಡಿ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಜಿ ಕನ್ನಡ ನ್ಯೂಸ್ನ ಮೆಗಾ ಸರ್ವೆ. ಇದು ಜನಮತ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಜೊತೆ ಏನು ಅಭಿಪ್ರಾಯವನ್ನು ಯಾರು ನೀವು ಹಂಚ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರು ಈ ಸರ್ವೆಯಲ್ಲೂ ಕೂಡ ಭಾಗಿಯಾಗ್ಬೋದು. ರೈಟ್ ನಾವು ನಮಗೆ ಬಂದಿರುವಂತಹ ಓಟ್ಸ್ ಅಂತ ನಾವು ನೋಡೋದಾದರೆ 56,000 ಓಟುಗಳಲ್ಲಿ 59% ಶ್ರೀರಾಮುಲು ಅವರು ಪಡೆದುಕೊಂಡಿದ್ದಾರೆ, 41% ತುಕಾರಾಂ ಅವರು ಪಡೆದುಕೊಂಡಿದ್ದಾರೆ. ನೋಡಿ, ಅಂಥ ಗ್ಯಾಪೇನೂ ಇಲ್ಲ. ಹಾಗಾಗಿ ನೋಡಬೇಕು ಆ ಭಾಗದ ಜನ ಯಾರಿಗೆ ಬೆಂಬಲವನ್ನು ಸೂಚಿಸ್ತಾರೆ, ಯಾರನ್ನ ಸಂಸದರಾಗಿ ಆಯ್ಕೆ ಮಾಡ್ತಾರೆ ಅಂತ ಹೇಳಿ. ಕಾರಣ ಇಷ್ಟೇ, ಶ್ರೀರಾಮುಲು ಒಂದು ಸಂದರ್ಭದಲ್ಲಿ ಅವರದೇ ಆದಂಥ ವರ್ಚಸ್ಸು, ದೇಶಕ್ಕೆ ಮೋದಿ ಬೇಕು, ಹಾಗಾಗಿ ಇಲ್ಲಿ ಯಾವುದೇ ಕ್ಯಾಂಡಿಡೇಟರು ಓಕೆ ಅನ್ನುವಂಥ ಅಭಿಪ್ರಾಯ ಇದ್ದರೂ ಕೂಡ ತುಕಾರಾಂ ಅವರ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದಾರೆ. ಅವರ ರಾಜಕೀಯ ಸೇವೆಯನ್ನು ಕೂಡ ಜನಸಾಮಾನ್ಯರು ಕನ್ಸಿಡರ್ ಮಾಡಿದ್ದಾರೆ. ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿರುವಂತಹ ಕ್ಷೇತ್ರ ಬಳ್ಳಾರಿಯಾಗಿದೆ. ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ತುಕಾರಾಂ ಅವರು ಕಣದಲ್ಲಿದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಳ್ಳಾರಿ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ತುಕಾರಾಂ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದಾರೆ. ತುಕಾರಾಂ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅವರ ಸೇವಾ ತತ್ಪರತೆಯನ್ನು ಜನರು ಕನ್ಸಿಡರ್ ಮಾಡಿದ್ದಾರೆ. ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಎಜುಕೇಷನಿಸ್ಟ್ ಅಥವಾ ಎಜುಕೇಷನನ್ನು ಪಡ್ಕೊಂಡಿದ್ದಾರೆ. ಅವರ ಶೈಕ್ಷಣಿಕ ಬದುಕು ಕೂಡ ಚೆನ್ನಾಗಿದೆ, ಒಳ್ಳೆ ವಿದ್ಯಾರ್ಥಿ, ಈ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮಲ್ಲಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಪ್ಪನವ್ರಿಗೆ. ಹಲೋ ಮಲ್ಲಪ್ಪನವ್ರೆ, ನಮಸ್ಕಾರ. ಹೇಳ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಹಂಸಾಗರ. ಓಕೆ, ರೈಟ್. ಹೇಳಿ ಸರ್, ಬಳ್ಳಾರಿ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅಂತ ಅನ್ಸತ್ತೆ? ತುಕಾರಾಂ ಗೆಲ್ತಾರೆ ಸರ್ ಮೇಡಮ್. ಯಾವ ಕಾರಣಕ್ಕೆ ಅಂತ ಅನ್ಸತ್ತೆ? ಕಾಂಗ್ರೆಸ್ನ 5 ಗ್ಯಾರಂಟಿ ಕೊಟ್ಟಾರೆ. ಆಮೇಲೆ ಗೃಹಲಕ್ಷ್ಮಿ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಆಮೇಲೆ ಕೇಂದ್ರದಿಂದ ಈಗ ಮತ್ತೆ ಸರ್ಕಾರ ಬಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆ ಅಂತಂದು ಹೇಳಿ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ತೆಗೆದಾರೆ. ಆಮೇಲೆ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು. ರೈಟ್, ಓಕೆ ಓಕೆ, ಗೊತ್ತಾಯ್ತು. ಅದರಿಂದ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಇವೆಲ್ಲವೂ ಕೂಡ ತುಕಾರಾಂ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಓಕೆ ಮೇಡಮ್. ಓಕೆ, ಈಗ ದೇಶಕ್ಕೆ ಯಾರು ಬೇಕು ಅಂತ?
ದೇಶಕ್ಕೆ ರಾಹುಲ್ ಗಾಂಧಿ ಚೆನ್ನಾಗಿ ಆಡಳಿತ ಇದೆ. ಅವ್ರದ್ದು ಗ್ಯಾರಂಟಿ ಕೊಟ್ಟಾರ. ಇವಾಗ ಬಿಜೆಪಿ ಏನ್ ಗ್ಯಾರಂಟಿ ಏನ್ ಕೊಟ್ಟಾರ ಮೇಡಮ್? ಏನ್ ಕೊಟ್ಟಿಲ್ಲ. ರೈತರ ಸಾಲ ಮನ್ನಾ ಮಾಡಿಲ್ಲ. ಇವ್ರ ಹೆಂಗ ಬೋಗಸ್ ಬಿಟ್ಕೊಂಡ ರಾಜಕೀಯ ಮಾಡ್ಕೊಂತ ಹಿಂಗ ಓಡಾಡಕತ್ತಾರ ಮೇಡಮ್. ಗ್ಯಾರಂಟಿ ಯೋಜನೆಗಳು ನಿಮ್ ಭಾಗದಲ್ಲಿ ಸಮರ್ಪಕವಾಗಿ ಜನಸಾಮಾನ್ಯರನ್ನ ತಲುಪ್ತಾ ಇದ್ದಾವ? ಎಲ್ಲ ತಲುಪಕತ್ತಾರ ಮೇಡಮ್. ಅಕ್ಕಿ ದುಡ್ಡು ಹಾಕ್ತಾರೆ. ಖುಷಿಯಾಗಿದ್ದಾರ ಜನ? ಚೆನ್ನಾಗಿ ಖುಷಿ ಅದಾರೆ ಮೇಡಮ್. ಓಕೆ 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 ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಮೇಡಮ್ ಎಲ್ಲಿಂದ ಸರ್ ಕರೆ ಮಾಡ್ತಾ ಇದ್ದೀರಿ? ಬಳ್ಳಾರಿಯಿಂದ ಮೇಡಮ್. ಯಾರು ಗೆಲ್ಬಹುದು ಸರ್? ಶ್ರೀರಾಮುಲು ಗೆಲ್ಲಬೇಕು. ಹೇಗೆ? ನಮಗೆ ಒಳ್ಳೇದು ಮಾಡಿದ್ದಾರೆ ಅದಕ್ಕೆ ಮೇಡಮ್. ಓಕೆ, ದೇಶಕ್ಕೆ ಮೋದಿ ಬೇಕು. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳ್ಳಾರಿ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಕೆ ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದ್ದಾವೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ. ಹಾಗಾಗಿ ಈ ಬಾರಿ ಸಂಸದರಾಗಿ ಬಳ್ಳಾರಿ ಕ್ಷೇತ್ರದಿಂದ ತುಕಾರಾಮ್ ಅವರು ಆಯ್ಕೆಯಾಗ್ತಾರೆ. ವಿದ್ಯಾರ್ಹತೆ ಭಾಳ ಚೆನ್ನಾಗಿದೆ, ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದವರು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ತುಕಾರಾಮ್ ಅವರು ತಂತಾರೆ ಅನ್ನುವಂಥ ವಿಶ್ವಾಸ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಏನು ಹೆಸರು ಸರ್ ನಿಮ್ಮದು? ನಮ್ಮ ಹೆಸರು ಬಿ ತಿರುಮಲೇಶ್ ಅಂತ ಹೇಳಿ. ಸುಂದರೇಶ್? ತಿರುಮಲೇಶ್ ರೈಟ್ ಸರ್. ಮೇಡಮ್ ಹೇಳಿ, ಯಾರು ಗೆಲ್ಲಬಹುದು ಅಂತ ಅನ್ಸತ್ತೆ? ನಮ್ಮ ಶ್ರೀರಾಮುಲು ಸರ್ ಮೇಡಮ್. ಶ್ರೀರಾಮುಲು ಅವರು? ಶ್ರೀರಾಮ್ ಸರ್. ಯಾಕೆ? ಇಲ್ಲ ಮೇಡಮ್, ನಾವು ಶ್ರೀರಾಮುಲು ಸರ್ ಒಳ್ಳೆ ವ್ಯಕ್ತಿ ಮೇಡಮ್. ಒಳ್ಳೆ ವ್ಯಕ್ತಿ, ಜನಕ್ಕೆ ಸಿಗ್ತಾರಾ? ಸಿಗ್ತಾರ ಮೇಡಮ್. ಓಕೆ, ರಾಷ್ಟ್ರ ರಾಜಕಾರಣ ಅಂತ ಹೋದ್ಮೇಲೆ ಕ್ಷೇತ್ರದ ಮರಿತಾರ? ಕ್ಷೇತ್ರಕ್ಕೆ ಏನಾದ್ರು ಅನುದಾನ ತರ್ತಾರ? ಎಂತ ಜನ ಅವರು? ಇಲ್ಲ ಮೇಡಮ್, ಒಳ್ಳೆ ಉತ್ತಮವಾದ ಮನುಷ್ಯ. ಈ ಸಲ ಕಂಪಲ್ಸರಿ ನಮ್ಮ ಗ್ರಾಮಾಂತರಗಾಲಿ ಸಿಟಿಗಾಲಿ ಒಳ್ಳೆ ಕೆಲಸ ಮಾಡ್ತಾರೆ ಮೇಡಮ್. ರೈಟ್. ಈಗ ಕಾಂಗ್ರೆಸ್ ಅಂದಾಗ ತುಕಾರಾಮ್ ಅವರು ಒಳ್ಳೆ ವ್ಯಕ್ತಿ, ಶಿಕ್ಷಣ ಒಳ್ಳೆ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ, ವಿದ್ಯಾರ್ಹತೆ ಇದೆ, ಶಾಸಕರಾಗಿ 3 ಸಲ ಆಯ್ಕೆ ಆದವರು. ಇದೆಲ್ಲದ ಜೊತೆಗೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ಕೈ ಹಿಡಿದಿದೆ ಅಂತ ಮಾತಾಡ್ತಾರೆ. ಸೊ ಒಂದು ಫೈಟ್ ನಿರೀಕ್ಷೆ ಮಾಡ್ಬೋದಾ ಬಳ್ಳಾರಿಲಿ? ಏನಂತೀರಿ? ರೈಟ್. ಪುರಜ್ಜ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪುರಜ್ಜ ಅವರೇ. ಸರ್ ನಮ್ದು ಬಳ್ಳಾರಿಯಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ ಕರೆ ಮಾಡ್ತಿದ್ರಿ. ರೈಟ್ ಸರ್, ಹೇಳಿ, ಯಾರು ಗೆಲ್ಲಬಹುದು ಅಂತ ಅನ್ಸತ್ತೆ? ತುಕಾರಾಮ್ ಬರ್ತಾರೆ ಸರ್ ಈ ಸರಿ. ಯಾರು? ತುಕಾರಾಮ್. ಹೇಗೆ ಗೆಲ್ತಾರೆ ಅಂತ ಅನ್ಸುತ್ತೆ? ಅವರು ಒಳ್ಳೆ ಎಜುಕೇಟೆಡ್ ಸರ್ ನಮ್ಗೆ ಇದಕ್ಕೆ, ನಮ್ ಕ್ಷೇತ್ರಕ್ಕೆ. ಆದ್ರೆ MP ಮಾಡಿದ್ರೆ ಆತ ಒಳ್ಳೆ ಮನುಷ್ಯ, ಒಳ್ಳೆ ಜನರಿಗೆ ಸ್ಪಂದಿಸ್ತಾನೆ ಎಂಬ ದೃಷ್ಟಿಯಿಂದ ತುಕಾರಾಮ್ಗೆ ಹಾಕ್ತೀನಿ ಓಟ್. ಓಕೆ, ಅವರು ಓದ್ಕೊಂಡಿದ್ದಾರೆ, ಜನರನ್ನ ಅಭಿವೃದ್ಧಿ ಮಾಡಕ್ಕೂ ಅವ್ರು ಸಹಕಾರ ನೀಡ್ತಾರೆ ಅಂತ ನಿಮಗೆ ವಿಶ್ವಾಸ? ಹೌದು ಸರ್. ಹೌದು. ಪ್ರಚಾರ ಎಲ್ಲ ಹೆಂಗ್ ನಡೀತಾ ಇದೆ ಆ ಭಾಗದಲ್ಲಿ? ಚೆನ್ನಾಗಿ ಮಾಡ್ಯಾರ್ರಿ ಕೆಲಸ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ರೈಟ್ ಸರ್, ಗೊತ್ತಾಯ್ತು. ಈಗ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ 5 ಗ್ಯಾರಂಟಿ ಕೊಡ್ತು. ಆ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗೆ ಸಹಕಾರ ನೀಡುತ್ತಾ? ತುಕಾರಾಮ್ ಅವ್ರಿಗೆ ಸಪೋರ್ಟಿವ್ ಆಗಿರುತ್ತೆ ಅನ್ಸುತ್ತಾ? ಎಲ್ಲ ಮನೆಗೆ ತಲುಪಿಸ್ತಿದ್ದಾರೆ. ಜನ ಖುಷಿಯಾಗಿದ್ದಾರೆ ಆ ಭಾಗದಲ್ಲಿ? ಖುಷಿಯಾಗಿದ್ದಾರ್ರಿ. ಆಯ್ತು ಸರ್, ಆಯ್ತು. 4 ಬರೀ MLA ಆಗ್ಯಾರ. ಹೌದು, ಒಳ್ಳೆ ಎಜುಕೇಟೆಡ್. ರಾಮುಲು ಎಲ್ಲಿ ಸಿಗ್ತಾರ್ರಿ? ರಾಮುಲು ಕೈಗೆ ಸಿಗಲ್ಲ ರೀ. ಅವ್ರು 2-3 ಸರಿ ಹೋದ್ರು ಅವ್ರು ಇದಕ್ಕೆ ಸಿಗಲ್ಲ. ಹೌದಾ? ಈಗ ಓಕೆ, ಇದು ಬಹಳ ಮುಖ್ಯ ಸರ್. ನೀವು ಹೇಳಿದ ವಿಚಾರ ಇದೆಯಲ್ಲ, ಅದು ಬಹಳ ಮುಖ್ಯ. ಕ್ಷೇತ್ರದ ಜನಕ್ಕೆ ಸಿಗಬೇಕು, ಕ್ಷೇತ್ರದ ಜನರ ಕಷ್ಟ ಆಲಿಸಬೇಕು. ಈಗ ತುಕಾರಾಮ್ ಅವರು ಸಕ್ರಿಯವಾಗಿ ಜನಸಾಮಾನ್ಯರ ಜೊತೆ ಇರೋಂಥ ವ್ಯಕ್ತಿನ ವಂಚಿಸ್ತಾರೆ. ಕೆಲಸದ ಬಗ್ಗೆ ಮಾತುಕತೆ ಮಾತಾಡೋದಾಗ್ಲಿ ಸಮಾನವಾಗಿ ಮಾತಾಡ್ತಾರೆ. ಹೌದಾ? ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ತುಕಾರಾಮ್ ಅವರು ಗೆಲ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ರೈಟ್. ಮಹೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಹೇಳ್ರಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬಳ್ಳಾರಿ ಜಿಲ್ಲೆ ಸೋಮಸಮುದ್ರದಿಂದ ಕರೆ ಮಾಡಿದೀವಿ ಮೇಡಮ್. ಯಾರು ಗೆಲ್ಬಹುದು ಸರ್ ಬಳ್ಳಾರಿಲಿ? ರಾಮುಲಣ್ಣ ಗೆಲ್ತಾರೆ ಮೇಡಮ್. ಹೌದಾ? ಹೇಗೆ ಮೇಡಮ್? ಹೇಗೆ ಗೆಲ್ಬಹುದು ಅಂತ ಅನ್ಸುತ್ತೆ? ಗೆಲ್ತಾರೆ ಮೇಡಮ್. ಅವರೆಲ್ಲ ಇಲ್ಲೆಲ್ಲ ಚೆನ್ನಾಗಿ ಮಾಡಿದಾರೆ ಮೇಡಮ್ ಮೊದ್ಲಿದ್ದ. ರೈಟ್. ದೇಶಕ್ಕೆ ಯಾರು ಬೇಕು? ಮೋದಿನಾ? ಮೋದಿ ಬೇಕು ಮೇಡಮ್ ದೇಶಕ್ಕೆ. ಯಾಕೆ? ಯಾಕೆ ನೀವೇ ಕೇಳ್ತೀರ? ನೋಡಿರಲ್ಲ ಮೇಡಮ್ ನೀವೇ. ನಾವು ನೋಡ್ತೀವಿ ಸರ್, ನಿಮ್ದು ಹೇಳ್ಬೇಕು. ಜನರ ಅಭಿಪ್ರಾಯ ಬಹಳ ಮುಖ್ಯ. ಏನ್ ಮೇಡಮ್? ಜನರು ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಅಂದೆ. ನಮ್ಮ ಅಭಿಪ್ರಾಯ ನಾವು ಇಲ್ಲಿ ಬಳ್ಳಾರಿಯಲ್ಲಿ ರಾಮುಲು ಮ್ಯಾಗ ಮೋದಿ ಮೇಡಮ್. ಆಯ್ತು ಸರ್, ಆಯ್ತು. ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ.
ಸೊ ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ನಾವು ಬಳ್ಳಾರಿ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ತ್ಯಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ತ್ಯಾಗರಾಜ್ ಅವ್ರಿಗೆ. ನಮಸ್ತೆ ಮೇಡಮ್. ನಮಸ್ತೆ ತ್ಯಾಗರಾಜ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಳ್ಳಾರಿ. ರೈಟ್. ಯಾರು ಗೆಲ್ಲಬಹುದು? ಶ್ರೀರಾಮುಲು ಮೇಡಮ್. ದೇಶಕ್ಕಾಗಿ ಮೋದಿ. ಹಾ, ಶ್ರೀರಾಮುಲು ಅವ್ರು ಗೆಲ್ತಾರೆ ಮೇಡಮ್. 100ಕ್ಕೆ 90 ಜನ ವೋಟ್ ಮಾಡ್ತಾರೆ. ಹೇಗೆ ಹೇಗೆ ಹೇಗೆ? ಮೋದಿ ಮೋದಿ ಮೋದಿ. ಮೋದಿ ಅಲ್ಲ. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಇವತ್ತಿನ ಜನಪದ ಕಾರ್ಯಕ್ರಮದಲ್ಲಿ ಹಲವರು ಕರೆ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ತುಕಾರಾಮ್ ಅವರ ಹೆಸರು ಹೇಳ್ತಾ ಇದ್ದಾರೆ, ಮಗದೊಂದಷ್ಟು ಜನ ಶ್ರೀರಾಮುಲು ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಶಮೀನಾ ಬಾನು ಕರೆ ಮಾಡಿದ್ದಾರೆ. ನಮಸ್ಕಾರ ಶಮೀನಾ ಬಾನು ಅವ್ರಿಗೆ. ಯಾರು ಗೆಲ್ತಾರೆ ಮೇಡಮ್? ತುಕಾರಾಮ್ ಗೆಲ್ತಾರೆ. ನಾವು ಕೂಡ್ಲಿಗಿಂದ ಮಾತಾಡ್ತೀವಿ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಕೂಡ್ಲಿಗೆ. ರೈಟ್ ಮೇಡಮ್. ಯಾಕೆ ತುಕಾರಾಮ್ ಅವ್ರು ಗೆಲ್ಬೇಕು? ಅವರು ಜನ ಸಮಾನ ಮಾಡ್ತಾರೆ. ಅದು ನಾಗೇಂದ್ರ ಅಣ್ಣಂದು ಸಪೋರ್ಟ್ ಐತಾ? ನಾಗೇಂದ್ರ ಅಣ್ಣನ್ ಸಪೋರ್ಟ್ ಐತಲ್ಲ, ಅದಕ್ಕೆ ಚೆನ್ನಾಗಿ ಮಾಡ್ತಾರೆ. ನಾಗೇಂದ್ರ ಅವ್ರ ಸಪೋರ್ಟ್ ಇರೋದ್ರಿಂದ. ರೈಟ್. ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಬಹಳಷ್ಟು ಗ್ಯಾರಂಟಿಗಳನ್ನು ತಂದಿದೆ, 5 ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ. ಇದೆಲ್ಲ ಸಹಕಾರ ನೀಡುತ್ತಾ ಕಾಂಗ್ರೆಸ್ಗೆ, ತುಕಾರಾಮ್ ಅವ್ರಿಗೆ? ಮೇಡಮ್. ಹಾ, ಚೆನ್ನಾಗೈತೆ ಕಾಂಗ್ರೆಸ್. ಆಯ್ತಾಯ್ತು ಶಮೀನಾ ಬಾರು. ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ. ಓಕೆ, ಈಗ ನೋಡಿ, ಗೃಹ ಜ್ಯೋತಿ ತಂದಿದ್ದಾರೆ, ಗೃಹಲಕ್ಷ್ಮಿ ತಂದಿದ್ದಾರೆ, ಯುವ ನಿಧಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಇವೆಲ್ಲವೂ ಕೂಡ ಈ ಎಲೆಕ್ಷನ್ ಸಪೋರ್ಟ್ ಮಾಡುತ್ತಾ ಕಾಂಗ್ರೆಸ್ಗೆ? ಮೇಡಮ್. ಆಯ್ತಾಯ್ತು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ರೈಟ್. ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ಬಳ್ಳಾರಿ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಹಲವರು ಕರೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಸಪೋರ್ಟ್ ಇದೆ, ಅಂದರೆ ತಳಮಟ್ಟದ ಸಂಘಟನೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಈ ಬಾರಿ ತುಕಾರಾಮ್ ಅವರು ಈ ಭಾಗದಲ್ಲಿ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಒಂದು ಬಣತಾಗಿದ್ದರೆ, ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಶ್ರೀರಾಮುಲು ಅವ್ರು ಗೆಲ್ತಾರೆ. ಶ್ರೀರಾಮುಲು ಅವರೇ ಗೆಲ್ಲಬೇಕು, ದೇಶಕ್ಕೆ ಮೋದಿ ಬೇಕು, ಹಾಗಾಗಿ ಶ್ರೀರಾಮುಲು ಬಳ್ಳಾರಿ ಕ್ಷೇತ್ರದಿಂದ ಗೆಲ್ತಾರೆ ಅನ್ನುವಂಥ ಒಂದಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಮೂಲಕ ಜಿ ಕನ್ನಡ ನ್ಯೂಸ್ನ ಕಳಕಳಿ ಏನು ಅಂತ ಹೇಳಿದ್ರೆ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರವನ್ನು ಯಾರು ನೀಡ್ತಾರೆ ಅಂಥವರಿಗೆ ಮತವನ್ನು ನೀಡಬೇಕು. ನಿಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬಾರದು. ದೊಡ್ಡ ಬಸಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೊಡ್ಡ ಬಸಪ್ಪ ಅವ್ರಿಗೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮೇಡಮ್ ಮಗರಿಬೊಮ್ಮಳ್ಳಿಯಿಂದ. ಓಕೆ, ರೈಟ್. ಯಾರು ಗೆಲ್ತಾರೆ ಸರ್ ಬಳ್ಳಾರಿಲಿ? ತುಕಾರಾಮ್ ಗೆಲ್ತಾರೆ ಮೇಡಮ್. ಹೇಗೆ ಸರ್? ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಬಡವರಿಗೆ ಹಲವಾರು ರೀತಿಯಿಂದ ಒಳ್ಳೆ ಕೊಟ್ಟಿದೆ. ಈ ಬಿಜೆಪಿಯಿಂದ ಏನು ಕೊಟ್ಟಿಲ್ಲ ಮೇಡಮ್. ಕೇಂದ್ರದಿಂದ ಬಿಜೆಪಿ ಅವ್ರು ಏನ್ ತಂದಾರ? 25 ಸಂಸದರಿದ್ರಲ್ಲ, ಏನ್ ತಂದಾರ ಕರ್ನಾಟಕಕ್ಕೆ? ಓಕೆ, ಏನು ತಂದಿಲ್ಲ. ಈಗ ಈ ಹಿಂದೆ ದೇವೇಂದ್ರಪ್ಪ ಅಂತ ಇದ್ರು. ಹೌದು, ಅವ್ರ ಹೌದೌದು. ದೇವೇಂದ್ರಪ್ಪ ಅವ್ರ ಕೊಡುಗೆ ಏನು ನಿಮಗೆ ಖುಷಿ ಕೊಟ್ಟಿದ್ಯಾ? ತೃಪ್ತಿ ಇದೆಯಾ? ಕೊಟ್ಟಿಲ್ಲ ಮೇಡಮ್. ಕೊಟ್ಟಿಲ್ಲ. ರೈಟ್. ಈಗ ತುಕಾರಾಮ್ ಅವ್ರನ್ನ ಗೆಲ್ಸಿದ್ರೆ ನಿಮ್ಮ ಕ್ಷೇತ್ರದ ದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅನುದಾನ ತರೋದಿರ್ಬೋದು, ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ವಿಶ್ವಾಸ ಇದೆಯಾ? 100% ಗ್ಯಾರಂಟಿ ಮಾಡ್ತಾರೆ ಮೇಡಮ್ ಅವರು. ಗ್ಯಾರಂಟಿ ಅಂದಾಗ ನೆನಪಾಯ್ತು, ಗ್ಯಾರಂಟಿ ಯೋಜನೆಗಳು ತುಕಾರಾಮ್ ಅವ್ರಿಗೆ ಸಪೋರ್ಟ್ ಮಾಡುತ್ತಾ ಈ ಸಲ ವೋಟ್ ಆಗಿ ಕನ್ವರ್ಟ್ ಆಗ್ಬೋದಾವೋ? 100ಕ್ಕೆ 100% ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಮೇಡಮ್. ಗ್ಯಾರಂಟಿಗಳು ಎಲ್ಲ ಬಡವರಿಗೆ ಅನ್ನದ ಅಕ್ಕಿ ದುಡ್ಡು ಇರ್ಬೋದು, ಅನ್ನಭಾಗ್ಯ, ಅನ್ನಭಾಗ್ಯ, ಕರೆಂಟಿಂದು, ಹೌದು, ಗೃಹ ಜ್ಯೋತಿ, ಆಮೇಲೆ ಗೃಹಲಕ್ಷ್ಮಿ, ಹೌದು. ಪ್ರತಿಯೊಬ್ಬರಿಗೂ BPL ಕಾರ್ಡ್ ಇದ್ದಾಗ ಮನೆಗೆ ಅದು ದುಡ್ಡು ಬಂದ್ ಮುಗ್ತೈತೆ ಮೇಡಮ್. ಬರ್ತಾ ಇದೆ. ರೈಟ್. ನಿಮ್ ಭಾಗದಲ್ಲಿ ಜನ ಏನಂತಾರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ? ಖುಷಿಯಾಗಿದ್ದಾರಾ? ಖುಷಿಯಾಗಿದ್ದಾರೆ ಮೇಡಮ್. ರೈಟ್ ಸರ್, ಗೊತ್ತಾಯ್ತು. 100% ಈ ಸರಿ ತುಕಾರಾಮ್ ಗೆಲ್ಲೋದು ಮೇಡಮ್. ಆಯ್ತು ಸರ್, ಆಯ್ತು ಸರ್, ನೈಸ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕಿರಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬಳ್ಳಾರಿಯಿಂದ ಮೇಡಮ್. ಬಳ್ಳಾರಿ. ಯಾರು ಗೆಲ್ಬಹುದು ಸರ್? ಹಿಂದೂ ಫೈರ್ ಬ್ಯಾಂಡ್ ಶ್ರೀರಾಮುಲು ಮೇಡಮ್. ಓಕೆ, ಯಾವ ಕಾರಣಕ್ಕೆ ಶ್ರೀರಾಮುಲು ಅವ್ರು ಗೆಲ್ಲಬೇಕು? ಶ್ರೀರಾಮುಲು ಮೇಡಮ್ ಅವರು ಒಂದು ಶಕ್ತಿ ಮೇಡಮ್. ಅವರು ಶಕ್ತಿ. ಓಕೆ. ಈ ಮೋದಿನೇ ಗ್ಯಾರಂಟಿ ಮೇಡಮ್. ರಾಜ್ಯದಾಗ ದೇಶದಾಗ ಮೋದಿನೇ ಗ್ಯಾರಂಟಿ ಮೇಡಮ್. ಕರ್ನಾಟಕದವು ಅದಾವ ಗ್ಯಾರಂಟಿಗಳು? ಅವ್ ಗ್ಯಾರಂಟಿ ನೀಡಲ್ಲ ಮೇಡಮ್. ಯಾಕ್ರಿ? ಈಗಾಗ್ಲೇ ನೋಡಿ 1,40,00,000 ಜನ ಅದರದ್ದು ಫಲಾನುಭವಿಗಳಿದ್ದಾರೆ ಮೇಡಮ್. ನಮ್ದು ಕೆಲವೊಂದು ಭಾಗದಲ್ಲಿ ಏನಾದ್ರೂ ಬಂದಿಲ್ಲ ಮೇಡಮ್. ಹಾಗಂತೀರಿ? ಹಾ ಮೇಡಮ್. ಓಕೆ, ಓಕೆ, ರೈಟ್. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಕಿರಣ್ ಅವರು ಕರೆ ಮಾಡಿದ್ರು. ದೇಶಕ್ಕೆ ಮೋದಿ ಗ್ಯಾರಂಟಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ರೈಟ್. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ವಿಠಲ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಠಲ್ ಅವ್ರಿಗೆ.
ವಿಠಲ್ ಅವರೇ ನಮಸ್ಕಾರ. ಹ್ಯಾಪಿ ಯುಗಾದಿ ಮೇಡಮ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಸರ್. ವಿಶ್ ದ ಸೇಮ್. ಯುಗಾದಿ ಹಬ್ಬದ ಶುಭಾಶಯಗಳು. ರೈಟ್ ಸರ್, ಹೇಳಿ ಸರ್, ಬಳ್ಳಾರಿ ಬಗ್ಗೆ ಏನಂತೀರಿ? ಬಳ್ಳಾರಿ ಬಗ್ಗೆ ಶ್ರೀರಾಮುಲು ಬರ್ತಾರೆ ಮೇಡಮ್. ಶ್ರೀರಾಮುಲು ಅವರು ಯಾಕೆ ಶ್ರೀರಾಮುಲು ಗೆಲ್ಬೇಕು ಹೇಳಿ? ಯಾಕಂದ್ರೆ ಮೋದಿ ಬೇಕಲ್ಲ ಮೇಡಮ್. ಮೋದಿ ಬೇಕಂತ ಇಲ್ಲಿ ಕ್ಯಾಂಡಿಡೇಟ್ ಯಾರಿದ್ರು ವೋಟ್ ಹಾಕ್ತಿರಿ ಬಿಜೆಪಿಗೆ? ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಶ್ರೀರಾಮುಲು ಅವರು ಮಾಡಿದ್ದಾರೆ. ಮಾಜಿ ಸಚಿವರು ಅದರ ಅವರು ಚಲೋ ಮಾಡಿದ್ದಾರೆ. ಈಗ ಸಂಸದರು ಅಂತ ಆಯ್ಕೆ ಆದ್ಮೇಲೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡ್ತಾರ ಶ್ರೀರಾಮುಲು ಅವರು? ಆಯ್ತು ಸರ್, ಆಯ್ತು ಸರ್, ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜನಮತ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಳ್ಳಾರಿ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ವಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಜೊತೆ ಹಂಚಿಕೊಳ್ಬಹುದು. ಯಾರೆಲ್ಲ ಇಲ್ಲಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ, ಅವರು ಜೀ ಕನ್ನಡ ನ್ಯೂಸ್ ಒಂದು ಮೆಗಾ ಸರ್ವೆಯನ್ನು ಮಾಡ್ತಾ ಇದೆ. ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಜೀ ಕನ್ನಡ ನ್ಯೂಸ್ನ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್, ಸಾಮಾಜಿಕ ಜಾಲತಾಣಗಳಿದ್ದಾವಲ್ಲ, ಅಲ್ಲಿ 2024 ಲೋಕಸಭೆ ಅಭ್ಯರ್ಥಿ ಬಳ್ಳಾರಿ ಕುರಿತಂತೆ ಯಾರು ಗೆಲ್ಲಬಹುದು ಅಂತ 2 ಆಪ್ಷನ್ ಕೊಟ್ಟಿದ್ದೀವಿ. ರೈಟ್, ಒಂದು ಶ್ರೀರಾಮುಲು, ಇನ್ನೊಂದು ತುಕಾರಾಮ್. ನಿಮ್ಮ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ವೋಟ್ ಅಂತ ಕನ್ಸಿಡರ್ ಆಗುತ್ತೆ. ರೈಟ್, ನಾವು ಇದುವರೆಗೂ 56,000 ಮತಗಳು ಬಂದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಶ್ರೀರಾಮುಲು ಅವರು ಲೀಡ್ನಲ್ಲಿದ್ದಾರೆ. ಸೊ ನೀವು ಆ ಅಭಿಪ್ರಾಯವನ್ನು ಖಂಡಿತ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ಹಂಚಿಕೊಳ್ಳಬಹುದು. ಬಿ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಸಕ್ರಿಯ ರಾಜಕಾರಣವನ್ನು ನೀವು ನೋಡ್ತೀರಿ. ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ತುಕಾರಾಮ್ ಅಂತ ಸಂದರ್ಭದಲ್ಲೂ ಕೂಡ ಸಕ್ರಿಯ ರಾಜಕಾರಣಿ, ವಿದ್ಯಾರ್ಹತೆ ಬಹಳ ಚೆನ್ನಾಗಿದೆ. ಅವರು ಆಯ್ಕೆ ಆದರೆ ಕ್ಷೇತ್ರಕ್ಕೆ ಅನುದಾನ ತರ್ತಾರೆ, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಆ ಭಾಗದ ಜನಕ್ಕಂತೂ ಇದ್ದೇ ಇದೆ. ನಿನ್ನೆ ಜನಮತ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ಕೇಂದ್ರ ಅಥವಾ ಸೆಂಟ್ರಲ್ ಈ ಕ್ಷೇತ್ರದ ಕುರಿತಂತೆ ಜನಮತ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ನೀವು ಕೂಡ ಕರೆ ಮಾಡಿದ್ರಿ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ನೀವು ಹಂಚಿಕೊಂಡಿದ್ರಿ. ಯಾರೆಲ್ಲ ಕರೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಅವರು ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿದ್ರು. ಅದರ ಫಲಿತಾಂಶ ಏನು ಬನ್ನಿ ನೋಡೋಣ. ರೈಟ್, ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ಲಬೇಕು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಬಿಜೆಪಿ ಅಭ್ಯರ್ಥಿ PC ಮೋಹನ್ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್. ನೋಡಿ, ಬಿಜೆಪಿಯ PC ಮೋಹನ್ ಅವರು 60% ಮತಗಳನ್ನು ಪಡೆದುಕೊಂಡಿದ್ದಾರೆ. ಮನ್ಸೂರ್ ಅಲಿ ಖಾನ್ ಅಂತ ಸಂದರ್ಭದಲ್ಲಿ 40% ಮತಗಳನ್ನು ಪಡೆದುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ನಿನ್ನೆ ಜನಮತ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನು ತೆಗೆದುಕೊಂಡಿದ್ವಿ. ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚಿಕೊಂಡಿದ್ದೀವಿ. ಯಾರೆಲ್ಲ ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗಿರಲ್ಲ ಅವರು ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿದ್ರು. ಆ ಮೆಗಾ ಸರ್ವೆಯ ಫಲಿತಾಂಶವನ್ನು ನೀವೀಗ ನೋಡ್ತಾ ಇದ್ದೀರಿ. 65,000ಕ್ಕೂ ಹೆಚ್ಚು ಮಂದಿ ವೋಟ್ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸೊ ಇವತ್ತಿನ ಜನಮತ ಕಾರ್ಯಕ್ರಮದಲ್ಲಿ ನಾವು ಬಳ್ಳಾರಿ ಕ್ಷೇತ್ರವನ್ನು ತೆಗೆದುಕೊಂಡಿದ್ವಿ. ಬಳ್ಳಾರಿ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿಯಿಂದ ಶ್ರೀರಾಮುಲು ಕಣದಲ್ಲಿದ್ದಾರೆ, ಹಾಗೆಯೇ ಕಾಂಗ್ರೆಸ್ನಿಂದ ತುಕಾರಾಮ್ ಅವರು ಕಣದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ. ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಾಳೆ ಮತ್ತೊಂದು ಕ್ಷೇತ್ರದ ಕುರಿತಂತೆ ಇದೇ ರೀತಿ ಜನಮತ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿಯಾಗೋಣ. ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಯಾರೆಲ್ಲ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನೇರವಾಗಿ ಸಾಧ್ಯವಾಗೋದಿಲ್ಲ ಅವರು ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ಜೀ ಕನ್ನಡ ನ್ಯೂಸ್ನ ಒಂದು ವಿನಂತಿ ಅಂತ ಹೇಳಿದ್ರೆ, ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು. ಮತದಾನ ಅನ್ನೋದು ನಿಮ್ಮ ಹಕ್ಕು. ದಯವಿಟ್ಟು ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.